ನಮಸ್ಕಾರ ಫ್ರೆಂಡ್ಸ್, ನಾನು ಪ್ರವೀಣ್ ಎಸ್ ಕೋಲಾರದಿಂದ ನಿಮಗಾಗಿ ವಿಜ್ಞಾನ ಮತ್ತು ತಂತ್ರಜ್ಞಾನದ ತರಗತಿಗಳನ್ನ ಇವತ್ತೂ ಸಹ ನಿಮ್ಮ ಮುಂದೆ ತಗೊಂಡ್ಬಂದಿದ್ದೀನಿ. ಇದುವರೆಗೂ ನಾವು ವಿಜ್ಞಾನ ಮತ್ತು ತಂತ್ರಜ್ಞಾನ ಅಥವಾ ಸೈನ್ಸ್ ಅಂಡ್ ಟೆಕ್ನಾಲಜಿ ಬಗ್ಗೆ ಸಾಕಷ್ಟು ವಿವರಗಳನ್ನ ತಿಳ್ಕೊಂಡ್ವಿ. ಇದುವರೆಗೂ 7 ಸೆಷನ್ಗಳು ಕಂಪ್ಲೀಟ್ ಆಗಿದೆ. ಈ 7 ಸೆಷನ್ಗಳಲ್ಲಿ ಅನೇಕ ಪರೀಕ್ಷೆಗಳಿಗೆ ಬರಬಹುದಾದಂತ ಸಂಭವನೀಯ ಕನ್ಸೆಪ್ಟ್ಸ್ ಮತ್ತು ಅನೇಕ ವಿಚಾರಗಳು ನಾವು ಚರ್ಚೆ ಮಾಡಿದ್ದೀವಿ. ಕಳೆದ ಒಂದು ಸಂಚಿಕೆಯಲ್ಲಿ ಮೆಕ್ಯಾನಿಕ್ಸ್ 3 ಚಲನಶಾಸ್ತ್ರ 3ನೇ ಭಾಗದಲ್ಲಿ ನಾವು ಶಕ್ತಿ, ಬಲ ಮತ್ತು ಶಕ್ತಿಯ ವಿವಿಧ ಆಕಾರಗಳು, ಶಕ್ತಿಯ ವಿವಿಧ ರೂಪಗಳು, ಅದರ ಜೊತೆಗೆ ಶಕ್ತಿಯ ಎಷ್ಟೋ ಏಕಮಾನಗಳು ಮತ್ತು ಅದರ ಮೇಲೆ ಸಾಕಷ್ಟು ಲೆಕ್ಕಗಳನ್ನ ಮಾಡಿದ್ವಿ. ನಾನು ಕಳೆದ ತರಗತಿಯಲ್ಲೇ ಹೇಳಿದ ಹಾಗೆ ಇವತ್ತು ನಾವು ಶಕ್ತಿಯ ಒಂದು ರೂಪವಾದ ಯಾಂತ್ರಿಕ ಶಕ್ತಿ ಮತ್ತು ಈ ಯಾಂತ್ರಿಕ ಶಕ್ತಿಯ ವಿವಿಧ ರೂಪಗಳು ಯಾವ್ಯಾವುದು, ಅವುಗಳ ವಿಶೇಷಗಳೇನು, ಅವುಗಳ ಅನ್ವಯಗಳೇನೇನು ಮತ್ತು ಅದರ ಮೇಲೆ ಒಂದಷ್ಟು ಲೆಕ್ಕಗಳು, ಇವೆಲ್ಲವನ್ನು ನಾವಿವತ್ತು ನಿಮಗಾಗಿ ತಂದಿದ್ದೀವಿ. ಫ್ರೆಂಡ್ಸ್, ನೀವೆಲ್ಲ ನಮ್ಮ ಜೊತೆಗೆ ಇವತ್ತು ಸಹ ಇರ್ತೀರಾ ಅಂತ ಭಾವಿಸಿ ಬನ್ನಿ, ನಾವು ನಮ್ಮ ವಿಜ್ಞಾನ ಮತ್ತು ತಂತ್ರಜ್ಞಾನ ಸೈನ್ಸ್ ಅಂಡ್ ಟೆಕ್ನಾಲಜಿ ಇದ್ರ ಬಗ್ಗೆ ಇನ್ನೊಂದಷ್ಟು ಹೊಸ ವಿಚಾರಗಳನ್ನ ತಿಳಿಯೋದಿಕ್ಕೆ ಮತ್ತು ತಿಳಿಸೋದಿಕ್ಕೆ, ಹಂಚೋದಿಕ್ಕೆ ಮುಂದಾಗೋಣ. ಫ್ರೆಂಡ್ಸ್, ವಿಜ್ಞಾನ ಮತ್ತು ತಂತ್ರಜ್ಞಾನ ಸೈನ್ಸ್ ಅಂಡ್ ಟೆಕ್ನಾಲಜಿಯ ಈ ಒಂದು ಭಾಗಕ್ಕೆ ಮತ್ತೊಮ್ಮೆ ನಿಮ್ಮನ್ನ ಸ್ವಾಗತ ಮಾಡ್ತಾ ಇದ್ದೀನಿ. ನಾನು ಪ್ರವೀಣ್ ಎಸ್ ಕೋಲಾರದಿಂದ. ಇದು ನಮ್ಮ 8ನೇ ಸೆಷನ್. ಈಗಾಗಲೇ 7 ಸೆಷನ್ಗಳನ್ನ ಮುಗಿಸಿ ನಾವು 8ನೇ ಸೆಷನ್ಗೆ ದಾಪುಗಾಲಿಟ್ಟಿದ್ದೀವಿ. ಬನ್ನಿ, ಈ 8ನೇ ಸೆಷನ್ ಅಲ್ಲಿ ಹೊಸ ಹೊಸ ವಿಚಾರಗಳು ಏನೇನಿದೆ, ನಮಗಾಗಿ ವಿಜ್ಞಾನ ಏನೇನೆಲ್ಲ ಅನ್ಫರ್ಲ್ ಮಾಡುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ. ಚಲನಶಾಸ್ತ್ರದ 4ನೇ ಭಾಗ ಇದು. ಡ್ಯಾಮ್ಸ್ ಬಿಲ್ಡ್ ದಿ ನೇಷನ್ ಅಂತ ಒಂದು ಮಾತಿದೆ. ಎಲ್ಲೆಲ್ಲಿ ಡ್ಯಾಮ್ಗಳು ಹೆಚ್ಚಾಗಿರುತ್ತೋ ಅಲ್ಲಿ ದೇಶ ಸುಭಿಕ್ಷವಾಗಿರುತ್ತೆ ಅಂತ ಹೇಳ್ತಾರೆ. ಯಾಕೆ ಈ ಮಾತನ್ನು ಹೇಳ್ತಾರೆ? ಡ್ಯಾಮ್ಗೂ ನಮ್ಮ ಈ ಯಂತ್ರಕ್ಕೂ ಅಥವಾ ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೂ ಏನಪ್ಪಾ ಸಂಬಂಧ ಅಂತ ಯೋಚನೆ ಮಾಡ್ತಿದ್ರೆ, ಈ ಇಡೀ ಅವಧಿ ನಮ್ಮ ಜೊತೆಗಿರಿ, ಈ ಒಂದು ವಿಚಾರದ ಹೊಸ ಮಜಲನ್ನ ತಿಳಿಸುವಂತ ಪ್ರಯತ್ನ ನಾವು ಮಾಡ್ತೀವಿ. ನಮ್ಮ ದೈನಂದಿನ ಚಟುವಟಿಕೆಗಳು ಎಷ್ಟೋ ರೀತಿಯದ್ದಿರುತ್ತವೆ. ಉದಾಹರಣೆಗೆ, ಟರ್ನಿಂಗ್ ಎ ಡೋರ್ ನಾಬ್, ಬಾಗಿಲ ಒಂದು ಚಿಲಕವನ್ನ ತೆಗೆಯುವಂಥದ್ದು, ಅಥವಾ ಬಾಗಿಲ ಒಂದು ನಾಬ್ನ ತಿರುಗಿಸುವಂಥದ್ದು, ನಾವು ನಮ್ಮ ಉಸಿರಾಟ ಮಾಡುವಂಥದ್ದು, ಬ್ರೀತಿಂಗ್ ಇನ್ ಅಂಡ್ ಔಟ್, ಹ್ಯಾಮರಿಂಗ್ ಎ ನೈಲ್, ಒಂದು ಸುತ್ತಿಗೆ ತಗೊಂಡು ಒಂದು ಮೊಳೆಯನ್ನ ಹೊಡೆಯುವಂಥದ್ದು, ಒಂದು ಸೈಕಲ್ನ ರೈಡ್ ಮಾಡುವಂಥದ್ದು, ಒಂದು ಪೆನ್ಸಿಲ್ನ ಶಾರ್ಪ್ ಮಾಡುವಂಥದ್ದು, ಅಥವಾ ನಾವು ನಮ್ಮ ಅಡಿಗೆ ಮನೆಗಳಲ್ಲಿ ಅನೇಕ ಅಪ್ಲಯನ್ಸಸ್, ಅನೇಕ ಸಾಧನಗಳನ್ನ ಬಳಸುವಂಥದ್ದು, ಲಿಸನಿಂಗ್ ಟು ದ ಮ್ಯೂಸಿಕ್ ಅಂದ್ರೆ ಸಂಗೀತವನ್ನ ಕೇಳುವಂಥದ್ದು, ಕೀಬೋರ್ಡ್ ಮೇಲೆ ಟೈಪ್ ಮಾಡುವಂಥದ್ದು, ಅಥವಾ ಡ್ರೈವಿಂಗ್ ಎ ಕಾರ್. ಈ ಎಲ್ಲ ಸಂದರ್ಭಗಳು, ಜೊತೆಗೆ ಎಕ್ಸಸೈಸಿಂಗ್, ಈ ಎಲ್ಲ ಸಂದರ್ಭಗಳು ಏನನ್ನ ಡಿಮ್ಯಾಂಡ್ ಮಾಡುತ್ತೆ? ಏನನ್ನ ಡಿಮ್ಯಾಂಡ್ ಮಾಡತ್ತಪ್ಪ ಅಂದ್ರೆ ಎನರ್ಜಿ ಅಥವಾ ಶಕ್ತಿಯನ್ನ ಡಿಮ್ಯಾಂಡ್ ಮಾಡುತ್ತೆ. ಮತ್ತು ಶಕ್ತಿ ಇಲ್ಲದೆ ಇದ್ರೆ ಇವ್ಯಾವುದು ಆಗೋದಿಲ್ಲ ಸಹ ಅಲ್ವಾ? ಹಾಗಾಗಿ ಈ ಶಕ್ತಿ, ಅದರಲ್ಲೂ ಇದನ್ನ ನಾವು ಯಾಂತ್ರಿಕ ಶಕ್ತಿ ಅಂತ ಕರಿತೀವಿ. ಇಟ್ ಈಸ್ ನೋನ್ ಆಸ್ ಮೆಕ್ಯಾನಿಕಲ್ ಎನರ್ಜಿ. ಹಾಗಾದ್ರೆ ಈ ಯಾಂತ್ರಿಕ ಶಕ್ತಿ ಅನ್ನೋದು ಏನು? Mechanical energy is possessed. It is the energy possessed by the body due to the state of rest or state of motion. ಅಂದ್ರೆ ಅರ್ಥ, ಯಾವುದೇ ಒಂದು ವಸ್ತು ಆಗ್ಲಿ, ಕಾಯ ಆಗ್ಲಿ, ಭೌತಿಕ ಕಾಯ ಆಗ್ಲಿ, ಯಾಂತ್ರಿಕ ಶಕ್ತಿಯನ್ನ ಹೊಂದಿರಬೇಕಾದ್ರೆ 2 ಪ್ರಮುಖ ಕಂಡೀಷನ್ಸ್ ಇರಬೇಕು. ಒಂದು, ಅದು ನಿಂತಲ್ಲೇ ಇರಬೇಕು, ಎತ್ತರದಲ್ಲಿರಬೇಕು, ಅಥವಾ ಚಲಿಸ್ತಾ ಇರಬೇಕು. ಈ 2 ಕಂಡೀಷನ್ಗಳಿಂದ ನಾವು ಮೆಕ್ಯಾನಿಕಲ್ ಎನರ್ಜಿನ ಡ್ರಾ ಮಾಡ್ತೀವಿ. ಬನ್ನಿ, ಈ ಮೆಕ್ಯಾನಿಕಲ್ ಎನರ್ಜಿ ನಾನು ಈಗಾಗಲೇ ಕಳೆದ ತರಗತಿಯಲ್ಲಿ ನಿಮಗೆ ಹೇಳಿದ ಹಾಗೆ ಯಾಂತ್ರಿಕ ಶಕ್ತಿಯನ್ನ 2 ಭಾಗವಾಗಿ ನಾವು ಮಾಡ್ತೀವಿ. ಕ್ಲಾಸಿಫಿಕೇಶನ್
ಎರಡು ಭಾಗವಾಗಿ ಮಾಡುವಂಥದ್ದು. ಒಂದು ಚಲನ ಶಕ್ತಿ, ಮತ್ತೊಂದು ಪ್ರಚ್ಛನ್ನ ಶಕ್ತಿ ಅಂತ. ಈಗ ಮತ್ತೊಂದಷ್ಟು ಹೊಸ ವಿಚಾರಗಳು ತಿಳಿಯೋಣ. ಚಲನಶಕ್ತಿ ಅಥವಾ ಕೈನೆಟಿಕ್ ಎನರ್ಜಿ ಬಗ್ಗೆ. ಚಲನಶಕ್ತಿ ಅಂತಾದ್ರೂ ಕರೀರಿ ಅಥವಾ ಸಿಂಪ್ಲಿ KE ಅಂತಾದ್ರೂ ಕರೀರಿ. ಕೈನೆಟಿಕ್ ಎನರ್ಜಿ. ಒಂದು ಕಾಲದಲ್ಲಿ ಅನಿಲ್ ಕುಂಬ್ಳೆ ಭಾರತದ ಕ್ರಿಕೆಟ್ ಟೀಮ್ ನಲ್ಲಿದ್ದಾಗ ಅವರ ಸ್ಪಿನ್ ಮೋಡಿಗೆ ಬೇರೆ ರಾಷ್ಟ್ರಗಳು ಅಂದ್ರೆ ಎದುರುಗಡೆ ಇರುವಂತ ದೇಶಗಳು ಕುಂಬ್ಳೆನ ಸಿಂಪ್ಲಿ ಕುಂಬ್ಳೆ ಅಂತ ಕರೀತಾ ಇರಲಿಲ್ಲ, ಕೈನೆಟಿಕ್ ಕುಂಬ್ಳೆ ಅಂತ ಕರೆಯುವರು. ಅಂದಮೇಲೆ ಅವರ ಬಾಲ್ ನಲ್ಲಿ ಎಷ್ಟು ಶಕ್ತಿ ಇತ್ತು ಮತ್ತು ಕೈನೆಟಿಕ್ ಅನ್ನೋ ಪದಕ್ಕೆ ಎಷ್ಟು ಘನವಾದ ಅರ್ಥ ಇದೆ ಅನ್ನೋದನ್ನ ನಾವು ಇವತ್ತು ನೆನಪಿಸ್ಕೋಬಹುದು ಅಲ್ವಾ ಫ್ರೆಂಡ್ಸ್? ಬನ್ನಿ, ಇಲ್ಲಿ ಒಂದು ಆಟದ ಬಾಲ್ಗಳು ಇಲ್ಲಿ ಕಾಣಿಸ್ತಾ ಇವೆ. ಕ್ಯೂ ಮೂಲಕ ಒಂದು ಬಾಲ್ ನ ಹೊಡೆದಾಗ ಬಾಲು ಚಲಿಸ್ತಾ ಇರುವಂತ ಚಿತ್ರ ಈಗ ನಿಮ್ಮ ಕಣ್ಣ ಮುಂದಿದೆ. ಚಲಿಸುತ್ತಿರುವ ಚೆಂಡು ಅಥವಾ ವೇಗದಲ್ಲಿ ಹೋಗ್ತಾ ಇರುವಂತ ಒಂದು ವಾಹನ, ಪರ್ಟಿಕ್ಯುಲರ್ ಆಗಿ ಇಲ್ಲಿ ಕಾರು, ಮತ್ತು ಬುಲೆಟ್, ಒಂದು ಗನ್ ಇಂದ ಫೈರ್ ಆಗಿರುವಂತ ಬುಲೆಟ್, ಮತ್ತು ಈಗಾಗಲೇ ನಾನು ಚರ್ಚೆ ಮಾಡದಂಗೆ ಒಂದು ಸುತ್ತಿಗೆಯಿಂದ ಹೊಡಿತಾ ಇರುವಂತ ಮೊಳೆ, ಮತ್ತು ಒಂದು ಮೀಟಿಯಾರೈಟ್, ಉಲ್ಕಾಪಾತ, ಭೂಮಿಯ ಮೇಲೆ ಉಲ್ಕಾಪಾತ ಆಗ್ತಾ ಇರುವಂತದ್ದು. ಅದರ ಜೊತೆಗೆ ಇವೆಲ್ಲದಕ್ಕಿಂತ ಹೆಚ್ಚಾಗಿ ಹರಿಯೋ ನೀರು. ಇವೆಲ್ಲವೂ ಏನನ್ನ ಸೂಚಿಸುತ್ತೆ? ಇವೆಲ್ಲಕ್ಕೂ ಇರುವಂತ ಸಾಮ್ಯತೆ ಏನಪ್ಪಾ ಅಂದ್ರೆ, ಇವೆಲ್ಲಕ್ಕೂ ಇರುವಂತ ಸಾಮ್ಯತೆ ಚಲನೆ. ಮತ್ತು ಇವೆಲ್ಲದರಲ್ಲೂ ಶಕ್ತಿ ಇದೆ ಅನ್ನೋದನ್ನ ನಾವು ಮರೆಯೋ ಹಾಗೆ ಇಲ್ಲ. ತುಂಬಾ ಫಾಸ್ಟ್ ಆಗಿ ಹೋಗ್ಬೇಡಿ, ಆಕ್ಸಿಡೆಂಟ್ ಆಗುತ್ತೆ ಅನ್ನೋದು ಅದರಲ್ಲಿರುವಂತ ಅಡಗಿಕೊಂಡಿರುವಂತ ಶಕ್ತಿಗಾಗಿ. ನಿಧಾನವಾಗಿ ನೀವು ಸುತ್ತಿಗೆಯಿಂದ ಮೊಳೆನ ಹೊಡೆದ್ರೆ ಆ ಮೊಳೆ ಉಡ್ಡು ಒಳಗೆ ಇಳಿಯೋದೇ ಇಲ್ಲ. ಭೂಮಿಯ ಮೇಲೆ ಉಲ್ಕಾಪಾತ ಯಾವ ರೀತಿ ಆಗ್ತಾ ಇದೆ, ಎಷ್ಟು ಫಾಸ್ಟ್ ಆಗಿ ಉಲ್ಕೆ ಬಂದು ಭೂಮಿಯ ಮೇಲೆ ಅಪ್ಪಳಿಸ್ತಾ ಇದೆ, ಅಲ್ಲೂ ಅಷ್ಟೇ ಸ್ಪೀಡ್ ಅಥವಾ ಅದರ ಶಕ್ತಿ ನಿರ್ಧಾರ ಆಗುತ್ತೆ. ಮತ್ತು ಜುಳು ಜುಳು ಹರಿತಾ ಇರುವಂತ ನೀರಿನಲ್ಲಿ ಹುಷಾರಾಗಿರಿ, ಈಜಕ್ಕೆ ಹೋಗ್ಬೇಡಿ ಅಲ್ವಾ? ಈ ಎಲ್ಲ ಸಂದೇಶಗಳು ನಮ್ಗೆ ಆಗಿಂದಾಗೆ ನಮ್ಗೆ ದೈನಂದಿನ ಜೀವನದಲ್ಲಿ ಸಿಗ್ತಾ ಇರುವಂತದ್ದು. ಆದ್ರೆ ಇವೆಲ್ಲದರ ಹಿಂದೆ ಅಡಕವಾಗಿರುವಂತ ಧರ್ಮ ಒಂದೇ, ಅದ್ರ ಒಳಗೆ ಅಡಕೊಂಡಿರುವಂತ ಚಲನಶಕ್ತಿ. ಬುಲೆಟ್ ಗನ್ ಇಂದ ಫೈರ್ ಆಗಿರುವಂತ ಬುಲೆಟ್ ಏನೇನೆಲ್ಲ ಹಾನಿಯನ್ನ ಮಾಡಬಹುದು ಅನ್ನೋದ್ರ ಬಗ್ಗೆ ನಿಮಗೆ ಸ್ಪಷ್ಟವಾದ ಪರಿಕಲ್ಪನೆ ಇದೆ. ಹಾಗಾದ್ರೆ ಏನಿದು ಚಲನಶಕ್ತಿ? ವಸ್ತುಗಳು ತಮ್ಮ ಚಲನೆಯಿಂದ ಪಡೆದ ಶಕ್ತಿ. ಅಂದ್ರೆ ಎನರ್ಜಿ ಡ್ಯೂ ಟು ಮೋಷನ್. ಎನರ್ಜಿ possessed by a body due to motion. Energy possessed by a body due to motion is called kinetic energy. ಹಾಗಾದ್ರೆ ವಸ್ತು ಮೂವ್ ಆಗ್ತಾ ಇದೆ ಅಂತಂದ್ರೆ ಇಲ್ಲಿ ವಾಟ್ ಆರ್ ದ ಥಿಂಗ್ಸ್ ದಟ್ ಕಮ್ ಟು ಪ್ಲೇ? ಯಾವ ಯಾವ ಪರಿಕರಗಳು ಅಥವಾ ಯಾವ ಯಾವ ಪರಿಕ್ರಮಗಳು, ಯಾವ ಯಾವ ಉಪಕ್ರಮಗಳು, ಅಥವಾ ಭೌತಶಾಸ್ತ್ರದ ಭಾಷೆಯಲ್ಲೇ ಹೇಳೋ ಹಾಗಿದ್ರೆ ಯಾವ ಯಾವ ಭೌತ ಪರಿಮಾಣಗಳು ಇಲ್ಲಿನ ಕೆಲಸಕ್ಕೆ ಬರುತ್ತೆ ಅಂದ್ರೆ ಎರಡು. ಒಂದು ಅದರ ಮಾಸ್, ಮತ್ತೊಂದು ಅದರ ವೆಲಾಸಿಟಿ. ಇದ್ರ ಬಗ್ಗೆ ಯಾವ ಫಾರ್ಮುಲಾ ಇದೆ ಅನ್ನೋದನ್ನ ನಾವು ಮುಂದೆ ನೋಡ್ತಾ ಹೋಗ್ತೀವಿ. ಆದ್ರೆ ಅದಕ್ಕೂ ಮುಂಚೆ ಚಲನಶಕ್ತಿ ಅಂದ ತಕ್ಷಣ ಈ ಹಿಂದೆ ತೋರಿಸಿದ ಸ್ಲೈಡ್ಗಳಲ್ಲಿ ನಿಮಗೆ ಮನದಟ್ಟಾಗಿರೋ ಹಾಗೆ ಇನ್ನೊಂದಷ್ಟು ವಿಚಾರ ಇಲ್ಲಿ ಹೊಸದಾಗಿ ತಿಳ್ಕೋಬೇಕು. ಈವನ್ ಬೆಳಕನ್ನು ಸಹ ನಾವು ಚಲನಶಕ್ತಿ ಅಂತಾನೆ ನಿರ್ಧಾರ ಮಾಡ್ತೀವಿ. ಒಂದು ಬೆಳಕು ಅಥವಾ ರೇಡಿಯಂಟ್ ಎನರ್ಜಿ, ಎನರ್ಜಿ ಪೊಸೆಸ್ಡ್ ಬೈ ಲೈಟ್ ವೇವ್ಸ್, ಬೆಳಕಿನ ತರಂಗಗಳು. ವಿದ್ಯುತ್ ಶಕ್ತಿ ಸಹ ಚಲನಶಕ್ತಿಯೇ. ಯಾಕಿದು ಚಲನಶಕ್ತಿ ಆಯಿತು ಫ್ರೆಂಡ್ಸ್? ಕಾರಣ ಎಲೆಕ್ಟ್ರಿಸಿಟಿ ಅನ್ನೋದೇ ಫ್ಲೋ ಆಫ್ ಎಲೆಕ್ಟ್ರಾನ್ಸ್ ಅಲ್ವಾ? ಬೆಳಕು ಸಹ ಫ್ಲೋ ಆಫ್ ಎನರ್ಜಿ ಪಾಕೆಟ್ಸ್. ನಾವೀಗಾಗಲೇ ಇದರ ಬಗ್ಗೆ ಚರ್ಚೆ ಮಾಡಿದೀವಿ. ಯಾವುದರ ಪ್ರಕಾರ? ಇದರದ್ದೇ ಆದಂತಹ ಒಂದು ಬೇಕಾದಷ್ಟು ನಿಯಮಗಳಿವೆ. ಈ ನಿಯಮಗಳ ಪ್ರಕಾರ ಇದು ಒಂದು ತರಂಗ ಅಂತಾದ್ರೂ ತಗೊಳ್ಳಿ,
ತರಂಗ ಆದ್ರೂ ಚಲಿಸುವಂಥದ್ದೇ, ಎನರ್ಜಿ ಪಾಕೆಟ್ ಆದ್ರೂ ಅದು ಚಲಿಸುವಂಥದ್ದೇ. ಮೂರನೆಯದ್ದು ಶಬ್ದ ಸಹ ನಮಗೆ ಚಲನಶಕ್ತಿಯ ಒಂದು ರೂಪ. ಶಬ್ದ ಇದು ಅಷ್ಟೇ, ಇದು ವೇವ್ಸ್ ಅಥವಾ ತರಂಗಗಳು. ಹಾಗೇನೆ ಉಷ್ಣ. ಹಾಗಾದ್ರೆ ಈ ಉಷ್ಣಕ್ಕೂ ನಮ್ಮ ಈ ಚಲನೆಗೂ ಏನಪ್ಪಾ ಸಂಬಂಧ ಅಂತ ಯೋಚನೆ ಮಾಡ್ತಿದ್ರೆ, ಇದಕ್ಕೂ ನಾವು ನಿಮಗೆ ಒಂದು ವಿವರಣೆ ಕೊಡ್ತೀವಿ. ಎನರ್ಜಿ ಪ್ರೊಡ್ಯೂಸ್ಡ್ ಬೈ ಹೀಟ್ ಅಥವಾ ವೈಬ್ರೇಷನ್ ಅನ್ನೋ ಒಂದು ಪದ ಜ್ಞಾಪಕ ಇಟ್ಕೊಳ್ಳಿ. ವೈಬ್ರೇಷನ್ ಆಫ್ ಪಾರ್ಟಿಕಲ್ಸ್ ಇಂದಾನೆ ಹೀಟ್ ಕ್ರಿಯೇಟ್ ಆಗೋದು. ಅಂದ್ರೆ ವಸ್ತುಗಳು ತಮ್ಮ ಜಾಗದಲ್ಲೇ ಮೇಲೆ ಕೆಳಗೆ ಕಂಪಿಸ್ತಾ ಇರ್ತವೆ. ಈ ಕಂಪನದಿಂದಾನೇ ಅಲ್ಲಿ ಥರ್ಮಲ್ ಎನರ್ಜಿ ಉಂಟಾಗೋದು. ಒಂದು ವೇಳೆ ಹೆಚ್ಚು ಹೀಟ್ ನ ಒಂದು ವಸ್ತು ಕೊಟ್ಟಾಗ ಆ ಕಂಪನ ಜಾಸ್ತಿ ಆಗುತ್ತೆ. ಆ ಕಂಪನ ಜಾಸ್ತಿ ಆಗೋದ್ರಿಂದ ಅಲ್ಲಿ ಟೆಂಪರೇಚರ್ ಸಹ ಜಾಸ್ತಿ ಆಗುತ್ತೆ ಅನ್ನೋದು ಸಿದ್ಧಾಂತ. ಇದ್ರ ಬಗ್ಗೆ ನಾವು ಹೆಚ್ಚಿನ ವಿವರಗಳನ್ನ ನಾವೇನ್ ಮಾಡ್ತೀವಿ, ಉಷ್ಣ ಅನ್ನೋ ಪಾಠದಲ್ಲಿ ತಗೋತೀವಿ. ಅದಕ್ಕೂ ಮುಂಚೆ ಇವೆಲ್ಲವೂ ಬೆಳಕಾಗ್ಲಿ, ವಿದ್ಯುತ್ ಶಕ್ತಿ ಆಗ್ಲಿ, ಶಬ್ದ ಆಗ್ಲಿ ಅಥವಾ ಉಷ್ಣ ಆಗ್ಲಿ, ಇವೆಲ್ಲವೂ ಸಹ ಚಲನಶಕ್ತಿಯ ವಿವಿಧ ರೂಪಗಳು. ಹಾಗಾದ್ರೆ ಚಲನಶಕ್ತಿ ಏನೇನೆಲ್ಲ ಹೊಂದಿದೆ? ಎಂ ರಾಶಿಯುಳ್ಳ ಒಂದು ವಸ್ತು ವಿ ವೇಗದಲ್ಲಿ ಚಲಿಸುತ್ತಿದ್ದರೆ ಆ ಕಾಯದ ಚಲನಶಕ್ತಿ ಎಷ್ಟಿರುತ್ತೆ? ಒಂದು ಕಾಯ ಇಲ್ಲಿದೆ ಅಂತ ಅನ್ಕೊಳ್ಳೋಣ, ಯಾವುದೋ ಒಂದು ವಸ್ತು. ಇದರ ರಾಶಿ ಅಥವಾ ದ್ರವ್ಯ ರಾಶಿ ಎಂ. ಇದು ಏನ್ ಮಾಡ್ತಾ ಇದೆ? ಚಲಿಸ್ತಾ ಇದೆ. ಇದು ಚಲನೆಗೆ ತೊಡಗಿದೆ ಅಂತಂದ್ರೆ ಇದರ ವೇಗ ವಿ ಅಂತ ಪರಿಗಣಿಸೋಣ. ಇಲ್ಲಿ ನಮ್ಮ ಈ ಒಂದು ಸಂದರ್ಭದಲ್ಲಿ ಕೆಲಸ ಮಾಡ್ತಾ ಇರುವಂತದ್ದು ಎರಡು ಭೌತ ಪರಿಮಾಣಗಳು, ಒಂದು ಎಂ ಮತ್ತೊಂದು ವಿ. ಇವೆರಡರ ಸಂಬಂಧ ಚಲನಶಕ್ತಿಗೆ ಹೇಗೆ ಹೊಂದಿಕೆಯಾಗಿದೆ ಅನ್ನೋದು ಇಲ್ಲಿದೆ. KE = ½ mv². ಫ್ರೆಂಡ್ಸ್, ಈ ಫಾರ್ಮುಲಾನ ನೋಟ್ ಮಾಡ್ಕೊಳ್ಳಿ. ಈ ಫಾರ್ಮುಲಾ ಅತ್ಯಂತ ಮುಖ್ಯವಾದ ಫಾರ್ಮುಲಾ. ಕೈನೆಟಿಕ್ ಎನರ್ಜಿ ಅಥವಾ ಚಲನಶಕ್ತಿಗೆ ಇದು ಅತ್ಯಂತ ಮುಖ್ಯವಾದ ಘಟ್ಟ. ಹಾಗೆ ಇಂಗ್ಲಿಷ್ ನಲ್ಲೂ ಒಮ್ಮೆ ನೋಡುವ ಹಾಗಿದ್ರೆ, ಕೈನೆಟಿಕ್ ಎನರ್ಜಿ ಇಸ್ ದ ಎನರ್ಜಿ that the objects possess due to their motion. KE = ½ mv², where m is mass, v is velocity, KE kinetic energy. ಇಲ್ಲಿ ಇನ್ನೊಂದು ಅಂಶ ನಾವು ಗಮನಿಸಬೇಕಾಗಿರೋದು ಏನಪ್ಪಾ ಅಂದ್ರೆ, ಎಲ್ಲವೂ SI ಯೂನಿಟ್ ಗಳಲ್ಲಿ ಇರುವಂತದ್ದು. ಮಾಸ್ kg ಇರಬೇಕು, ವೆಲಾಸಿಟಿ ಯಾವ್ದ್ರಲ್ಲಿ ಇರಬೇಕು, ಮೀಟರ್/ಸೆಕೆಂಡ್ ಅಲ್ಲಿ ಇರಬೇಕು. ಆಗ ಕೈನೆಟಿಕ್ ಎನರ್ಜಿ ಯಾವುದ್ರಲ್ಲಿ ಇರುತ್ತೆ? ಜೌಲ್ಸ್ ಅಲ್ಲಿ ಇರುತ್ತೆ. ಹಾಗಾಗಿ ಕೈನೆಟಿಕ್ ಎನರ್ಜಿ ಅಥವಾ ಚಲನಶಕ್ತಿ ಅನ್ನೋದನ್ನ ಅಳಿಯುವಂತ ಏಕಮಾನ ಜೌಲ್ ಅಥವಾ ಜೂಲ್. ಹೆಂಗ್ ಬೇಕಾದ್ರೂ ಅದನ್ನ ಪ್ರನೌನ್ಸ್ ಮಾಡಬಹುದು. ಬನ್ನಿ ಈಗ ಮತ್ತೊಂದು ವಿಚಾರವನ್ನ ಗಮನಿಸೋಣ. ಇಲ್ಲಿ ಒಂದು ಕ್ರೇನ್ ಹೆವಿ ಆಬ್ಜೆಕ್ಟ್ ನ ಎತ್ತಾ ಇರುವಂತ ಒಂದು ಚಿತ್ರ ಇದೆ. ಇದೇನ್ ಮಾಡ್ತಾ ಇದೆ? ಭೂಮಿಯಿಂದ ಮೇಲ್ಗಡೆಗೆ ಎತ್ತಿರುವಂತದ್ದು ಅಂತ. ಎರಡನೇದು, ಒಬ್ಬ ಬಿಲ್ಲುಗಾರ ಏನ್ ಮಾಡ್ತಾ ಇದ್ದಾನೆ? ಬಿಲ್ಲು ವಿದ್ಯೆಯನ್ನ ಪ್ರದರ್ಶನ ಮಾಡ್ತಾ ಇದ್ದಾನೆ. ಬಿಲ್ಲು ಮೂಲಕ ಬಾಣವನ್ನ ಬುಲ್ಸಾಯಿಗೆ ಹೊಡಿತಾ ಇದ್ದಾನೆ. ಹಾಗೆ ಇಲ್ಲಿ ಒಂದು ಸ್ಪ್ರಿಂಗ್ ನೀವು ನೋಡಬಹುದು. ಇಲ್ಲಿ ಒಂದು ಸ್ಪ್ರಿಂಗ್ ಆಕ್ಷನ್ ಮಾಡ್ತಾ ಇದೆ ಅಲ್ವಾ? ಆಕ್ಷನ್ ಮಾಡ್ತಾ ಇರುವಂತ ಸ್ಪ್ರಿಂಗ್ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದೆ. ಹಾಗೆಯೇ ಒಬ್ಬ ಸ್ಕೇಟರ್ ಏನ್ ಮಾಡ್ತಾ ಇದ್ದಾನೆ? ಮೇಲ್ಗಡೆಯಿಂದ ಜಾರ್ತಾ ಇರುವಂತದ್ದು. ಇಬ್ರು ಸ್ಕೇಟರ್ಗಳಿದ್ದಾರೆ ಅಲ್ಲಿ, ಮೇಲ್ಗಡೆಯಿಂದ ಜಾರ್ತಾ ಇರುವಂತದ್ದು. ಹಾಗೆ ಈಗ ನಾವು ಅತ್ಯಂತ ಮುಖ್ಯ ಘಟ್ಟಕ್ಕೆ ಬಂದಿದ್ದೀವಿ, ಅದು ಒಂದು ಡ್ಯಾಮ್. ಮತ್ತು ಇಲ್ಲೊಬ್ಬ ಏನ್ ಮಾಡ್ತಾ ಇದ್ದಾನೆ? ರಬ್ಬರ್ ಬ್ಯಾಂಡ್ ನ ಎಳೆದು ಹೊರಗಡೆ ಬಿಡ್ತಾ ಇದ್ದಾನೆ. ಈ ರಬ್ಬರ್ ಬ್ಯಾಂಡ್ ಎಳೆದು ನಂತರ ಏನಾಗ್ತದೆ? ಮೂವ್ ಆಗ್ತಾ ಇದೆ. ಇದರಲ್ಲಿ ಇಲ್ಲಿ ಒಟ್ಟು ಇರುವಂತಹ 6 ಚಿತ್ರಗಳನ್ನ ನಾವು 2 ವಿಭಾಗವಾಗಿ ಮಾಡಬಹುದು. ಹೇಗಪ್ಪ ವಿಭಾಗ ಮಾಡೋದು ಅಂದ್ರೆ, ಇಲ್ಲಿ ಮೊದಲನೇದು ಇಲ್ಲಿದೆ ನೋಡಿ, ಇದಕ್ಕೆ ನಾನೊಂದು ಟಿಕ್ ಮಾರ್ಕ್ ಹಾಕೋತೀನಿ. ಭೂಮಿಯಿಂದ ಮೇಲ್ಗಡೆ ಇರುವಂತ ಎತ್ತರ ಇದು. ಎರಡನೇದು ಟಿಕ್ ಮಾರ್ಕ್ ಮಾಡ್ತಾ ಇದ್ದೀನಿ, ಇದು ಭೂಮಿಯಿಂದ ಮೇಲ್ಗಡೆಗಿರುವಂತದ್ದು, ಮೇಲ್ಗಡೆಯಿಂದ ಜಾರಿರುವಂತದ್ದು. ಮೂರನೆಯದ್ದು ಡ್ಯಾಮ್ ಸಹ ಭೂಮಿಯಿಂದ ಮೇಲ್ಮಟ್ಟದಲ್ಲಿ ನೀರನ್ನ ಶೇಖರಣೆ ಮಾಡಿರುವಂತದ್ದು ಅಲ್ವಾ?
ಭೂಮಿಯಿಂದ ಮೇಲ್ಮಟ್ಟದಲ್ಲಿ ಶೇಖರಣೆ ಮಾಡಿರುವಂತದ್ದು ಇವೆಲ್ಲ ಒಂದು ಕ್ಯಾಟಗರಿ ಆದ್ರೆ, ಇಲ್ಲಿ ಇನ್ನೊಂದು ಕ್ಯಾಟಗರಿಗೆ ನಾನು ಸ್ಟಾರ್ ಹಾಕ್ತೀನಿ. ಇಲ್ಲಿ ಒಂದು ಸ್ಟಾರ್ ಇದೆ. ಎರಡನೇದು ಇಲ್ಲಿ ಒಂದು ಸ್ಟಾರ್ ಇದೆ ಮತ್ತು ಮೂರನೆಯದು ಇಲ್ಲಿ ಒಂದು ಸ್ಟಾರ್ ಇದೆ. ಸ್ಟಾರ್ ಮಾರ್ಕ್ ಹಾಕಿರುವಂತದ್ದು ಮೂರು ಸಹ ಒಂದು ರೀತಿಯದ್ದು, ರೈಟ್ ಮಾರ್ಕ್ ಹಾಕಿರುವಂತದ್ದು ಈ ಮೂರು ಸಹ ಒಂದು ರೀತಿಯದ್ದು. ಎರಡರಲ್ಲೂ ಸಾಮ್ಯತೆ ಏನಪ್ಪಾ ಅಂದ್ರೆ, ವಸ್ತುಗಳು ಭೂಮಿಯ ಮೇಲ್ಮಟ್ಟದಲ್ಲಿ ಇರುವಂತದ್ದು ಒಂದಾದ್ರೆ, ಒಂದು ಕಡೆ ಶಕ್ತಿ ಸಂಗ್ರಹಿತವಾಗಿರುವಂಥದ್ದು. ಬಿಲ್ಲಿನಲ್ಲಿ ಬೆದೆ ಎಳೆದಾಗ ಬರುವಂತದ್ದು ಅಲ್ಲಿ ಉಂಟಾಗಿರುವಂತ ಶಕ್ತಿ, ಸ್ಪ್ರಿಂಗ್ ನಲ್ಲಿ ಒಳಗಡೆ ಅಡಕವಾಗಿರುವಂತ ಸ್ಟೋರ್ ಆಗಿರುವಂತ ಒಂದು ಶಕ್ತಿ, ರಬ್ಬರ್ ಬ್ಯಾಂಡ್ ಅಲ್ಲಿ ಆ ರಬ್ಬರ್ ಬ್ಯಾಂಡ್ ನ ಎಳೆದಾಗ ಅದರಲ್ಲಿ ಸ್ಟೋರ್ ಆಗಿರುವಂತ ಶಕ್ತಿ. ಹಾಗಾಗಿ ಇವೆಲ್ಲವೂ ಸಹ ಯಾಂತ್ರಿಕ ಶಕ್ತಿಯ ಮತ್ತೊಂದು ರೂಪವಾದ ಪ್ರಚ್ಛನ್ನ ಶಕ್ತಿಯ ಹೊಸ ರೂಪಗಳು. ಪ್ರಚ್ಛನ್ನ ಶಕ್ತಿ ಅಥವಾ ಪೊಟೆನ್ಷಿಯಲ್ ಎನರ್ಜಿನ ಎರಡು ರೀತಿಯಾಗಿ ವಿಂಗಡಿಸಬಹುದು. ಯಾವ್ಯಾವುದು? ಒಂದು ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ. ಯಾವ್ಯಾವುದು? ಇದು ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ. ಎಲ್ಲೆಲ್ಲಿ ಗ್ರಾವಿಟಿ ರೋಲ್ ಪ್ಲೇ ಮಾಡುತ್ತೆ ಅದು. ಇದು ಸಹ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ. ಹಾಗಾದ್ರೆ ಈ ಮೂರು ಯಾವುದು? ಇಲ್ಲಿ ಪ್ಲೇ ಆಗ್ತಾ ಇರುವಂತದ್ದು ಎಲಾಸ್ಟಿಸಿಟಿ, ಅಥವಾ ಇಲ್ಲಿ ಪ್ಲೇ ಆಗುವಂಥದ್ದು, ಇದನ್ನ ಬೇರೆ ಬಣ್ಣದಲ್ಲಿ ಬರೆಯೋಣ. ಇಲ್ಲಿ ಪ್ಲೇ ಆಗ್ತಾ ಇರುವಂತದ್ದು ಎಲಾಸ್ಟಿಕ್ ಪೊಟೆನ್ಷಿಯಲ್ ಎನರ್ಜಿ. ಇದು ಸಹ ಎಲಾಸ್ಟಿಕ್ ಪೊಟೆನ್ಷಿಯಲ್ ಎನರ್ಜಿ. ಇಲ್ಲೂ ಸಹ ಎಲಾಸ್ಟಿಸಿಟಿ, ಎಲಾಸ್ಟಿಕ್ ಪೊಟೆನ್ಷಿಯಲ್ ಎನರ್ಜಿ. ಅಂದಮೇಲೆ ಪೊಟೆನ್ಷಿಯಲ್ ಎನರ್ಜಿನ ನಾವು ಎರಡು ರೂಪವಾಗಿ ನೋಡಬಹುದು. ಒಂದು ಗ್ರಾವಿಟೇಷನಲ್ ರೂಪವಾಗಿ, ಇನ್ನೊಂದು ಸ್ಟೋರ್ಡ್ ಅಥವಾ ಎಲಾಸ್ಟಿಕ್ ಪೊಟೆನ್ಷಿಯಲ್ ಎನರ್ಜಿ ಆಗಿ. ನಾವೀಗ ಅತ್ಯಂತ ಮುಖ್ಯ ಘಟ್ಟವಾದ ಈ ಒಂದು ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿನಲ್ಲಿ ಇಲ್ಲೂ ಸಹ ಸ್ಟೋರ್ ಆಗಿರೋ ಎನರ್ಜಿ ಪ್ಲೇ ಮಾಡುತ್ತೆ. ಒಂದು ಹಂತಕ್ಕೆ ಇಲ್ಲೂ ಸಹ ಎಲಾಸ್ಟಿಕ್ ಪೊಟೆನ್ಷಿಯಲ್ ಎನರ್ಜಿ ಅಡಕವಾಗಿದೆ. ಈ ಒಂದು ಸೆಷನ್ ಪ್ರಾರಂಭದಲ್ಲಿ ನಾನು ಹೇಳಿದೆ, ಡ್ಯಾಮ್ಸ್ ಮೇಕ್ ದಿ ಕಂಟ್ರಿ ಅಥವಾ ಇಟ್ ಡಿಸೈಡ್ಸ್ ದಿ ಫ್ಯೂಚರ್ ಆಫ್ ದ ಕಂಟ್ರಿ ಅಂತ. ಎರಡು ವಿಚಾರಗಳಲ್ಲಿ ನಾವು ಇದನ್ನು ಒಪ್ಕೋಬಹುದು ಫ್ರೆಂಡ್ಸ್. ಯಾವ್ಯಾವ ವಿಚಾರಗಳವು? ಮೊದಲನೇದು, ಡ್ಯಾಮ್ ಕಟ್ಟಿದ್ದಾರೆ ಅಂತಂದ್ರೆ ಅಲ್ಲಿ ಯಾವುದೋ ಒಂದು ದೊಡ್ಡ ನದಿ ಇರಬೇಕು. ನದಿ ಇದೆ ಅಂತಂದ್ರೆ, ನದಿ ಹರಿತಾ ಇದೆ ಅಂದ್ರೆ ಮಳೆ ಚೆನ್ನಾಗಿ ಆಗ್ತಾ ಇದೆ, ಸುಭಿಕ್ಷವಾಗಿದೆ, ಮತ್ತು ಸುತ್ತಮುತ್ತ ಎಲ್ಲ ಕಾಡು ಚೆನ್ನಾಗಿದೆ ಅಂತ ಅರ್ಥ. ಕಾಡು ಚೆನ್ನಾಗಿದ್ದು, ಮಳೆ ಚೆನ್ನಾಗಿದ್ದು, ನೀರು ಹರ್ಕೊಂಡು ಹೋಗ್ತಾ ಇದ್ರೆ ಅದಕ್ಕೊಂದು ಒಡ್ಡು ಕಟ್ಟಬೇಕು, ಅದಕ್ಕೊಂದು ಅಣೆಕಟ್ಟು ಕಟ್ಟಿ ಅಲ್ಲಿರುವಂತ ನೀರನ್ನ ನಾವು ಬಹು ಉಪಯೋಗಿ ಮಾಡ್ಕೋಬೇಕು. ಒಂದು ಡ್ಯಾಮ್ನ ಕೇವಲ ಅಗ್ರಿಕಲ್ಚರ್ಗೋಸ್ಕರ ಬಳಸುವಂತದ್ದಲ್ಲ, ಇಟ್ಸ್ ಆಲ್ವೇಸ್ ಎ ಮಲ್ಟಿಪರ್ಪಸ್ ಡ್ಯಾಮ್ ಅಲ್ವಾ. ಮಲ್ಟಿಪರ್ಪಸ್ ಅಂತಂದ್ರೆ ಅಲ್ಲಿ ಫಿಶಿಂಗ್ ಆಗ್ಬೋದು, ಅಗ್ರಿಕಲ್ಚರ್ ಆಗ್ಬೋದು, ಮತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಮಗೆ ಭೌತಶಾಸ್ತ್ರದಲ್ಲಿ ಅತ್ಯಂತ ಮುಖ್ಯವಾಗಿರುವಂತದ್ದು ಎನರ್ಜಿ ಪ್ರೊಡಕ್ಷನ್. ಹೈಡೆಲ್ ಎನರ್ಜಿ ಅಂತ ಕರಿತೀವಿ, ಅದನ್ನ ಜಲ ವಿದ್ಯುತ್ ಶಕ್ತಿ ಅಂತ ಕರಿತೀವಿ. ಹರಿಯೋ ನೀರಿನಲ್ಲಿ, ಎತ್ತರದಿಂದ ಬೀಳುವಂತ ನೀರಿನಲ್ಲಿ ಶಕ್ತಿ, ಅಗಾಧವಾದ ಶಕ್ತಿ ಅಡಕವಾಗಿದೆ. ಈ ಎನರ್ಜಿನ ಹಾರ್ನೆಸ್ ಮಾಡೋದಿಕ್ಕೆ ನಾವು ಬೇಕಾದಷ್ಟು ಮೋಟಾರ್ಗಳು ಅಥವಾ ಟರ್ಬೈನ್ಗಳನ್ನ ಉಪಯೋಗಿಸ್ಕೊಂಡು ಅದನ್ನ ಎಲೆಕ್ಟ್ರಿಕಲ್ ಎನರ್ಜಿ ಆಗಿ ಪರಿವರ್ತನೆ ಮಾಡ್ತೀವಿ. ಇದು ಅತ್ಯಂತ ಮುಖ್ಯವಾದ ಘಟ್ಟ. ಹಾಗಾಗಿ ನಾನು ನನ್ನ ಮೊದಲ ಸ್ಲೈಡ್ ನಲ್ಲಿ ಇದ್ರ ಬಗ್ಗೆ ಪ್ರಸ್ತಾಪ ಮಾಡಿದ್ದು. ಬನ್ನಿ ಮುಂದುವರಿಯೋಣ. ಪ್ರಚ್ಛನ್ನ ಶಕ್ತಿ ಅಥವಾ ಪೊಟೆನ್ಷಿಯಲ್ ಎನರ್ಜಿ ಅಂದ್ರೆ ಏನು? ಎಂ ರಾಶಿಯುಳ್ಳ ಒಂದು ವಸ್ತು ಭೂಮಿಯ ಮೇಲ್ಮೈಯಿಂದ ಹೆಚ್ಚು ಎತ್ತರದಲ್ಲಿದ್ದರೆ ಆ ಕಾಯದ ಪ್ರಚ್ಛನ್ನ ಶಕ್ತಿ ಎಷ್ಟಾಗತ್ತೆ? PE is equal to mgh ಆಗುತ್ತೆ. ಇಲ್ಲಿ ಒಂದು ವಿಚಾರ ತುಂಬಾ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರೋದು ಏನಪ್ಪಾ ಅಂದ್ರೆ, ಇದು ಭೂಮಿ, ಅರ್ಥ. ಇದು ಭೂಮಿಯ ಒಂದು ಮೇಲ್ಮೈ. ಈ ಮೇಲ್ಮೈಯಿಂದ ವಸ್ತು ಇಲ್ಲೆಲ್ಲೋ ಎತ್ತರದಲ್ಲಿದೆ ಅಂತ ಅನ್ಕೊಳ್ಳೋಣ. ಇಲ್ಲಿ ಒಂದು ವಸ್ತು ಇದೆ. ಈ ವಸ್ತು ಎಲ್ಲಿದೆ? ಭೂಮಿಯಿಂದ H ಮೀಟರ್ ಎತ್ತರದಲ್ಲಿದೆ ಅಂತ ಅನ್ಕೊಳ್ಳೋಣ.
ಭೂಮಿಯ ಮೇಲ್ಮೈಯಿಂದ ಹೆಚ್ಚು ಮೀಟರ್ದಲ್ಲಿದೆ ಅಂತ ಅನ್ಕೊಳ್ಳೋಣ. ಆಗ ಇದನ್ನ ಎತ್ತಿ ಇಲ್ಲಿ ಇಡಬೇಕು ಅಂತಂದ್ರೆ ಏನ್ ಮಾಡ್ಬೇಕಪ್ಪ ನಾವು? ಗ್ರಾವಿಟಿಗೆ ವಿರುದ್ಧವಾಗಿ ಕೆಲಸ ಮಾಡಬೇಕು ಅಲ್ವಾ? ಹಾಗಾಗಿ ಜಿ ಕಮ್ಸ್ ಟು ಪ್ಲೇ. ಎಂ ಹೆಚ್ ಅಂತ ಮಾತ್ರ ನಾವು ಇಟ್ಕೊಂಡ್ಬಿಡ್ಬೋದಾಗಿತ್ತು. ಕೆಇ ಇಸ್ ಈಕ್ವಲ್ ಟು ಎಂ ವಿ ಸ್ಕ್ವೇರ್ ಅಲ್ಲಿ ನಾವೇನ್ ಮಾಡಿದ್ವಿ? ಎಂ ಮತ್ತು ವಿ ಗಳನ್ನ ಮಾತ್ರ ಪರಿಗಣಿಸಿದ್ವಿ. ಎಂ ಮತ್ತು ಹೆಚ್ ಮಾತ್ರ ಇಲ್ಲಿದೆ. ಆದ್ರೆ ಭೂಮಿಯ ಮೇಲ್ಮೈಯಿಂದ ಆಚೆಗೆ ನೀವು ಕೆಲಸ ಮಾಡ್ತಾ ಇರೋದ್ರಿಂದ ಗ್ರಾವಿಟಿಯನ್ನ ಮರೆಯೋ ಹಾಗಿಲ್ಲ. ಹಾಗಾಗಿ ಜಿ. Gravitational potential energy is the energy stored in the object due to its position above the earth's surface. ಭೂಮಿಯ ಮೇಲ್ಮೈ ಕರೆಕ್ಟ್ ಆಗಿ ಇಟ್ಬಿಟ್ರೆ ಹೆಚ್ಚು 0 ಆಗುತ್ತೆ. ಹೆಚ್ಚು 0 ಆದಾಗ ಏನಾಯ್ತು? ಇವೆಲ್ಲವೂ ಪೊಟೆನ್ಷಿಯಲ್ ಎನರ್ಜಿ 0 ಆಯ್ತು ಅಲ್ವಾ? ಓಕೆ, ಹಾಗಾಗಿ ಎಂ ಮಾಸ್ ಅನ್ನೋದು ಕೆಜಿಯ ರೂಪದಲ್ಲಿರಬೇಕು. ಗ್ರಾವಿಟೇಷನಲ್ ಫೀಲ್ಡ್ ಸ್ಟ್ರೆಂತ್ ನ್ಯೂಟನ್ ಪರ್ ಕೆಜಿ ಅಂತ ಕೊಟ್ಟಿದ್ದಾರೆ, ಇರ್ಲಿ. ಮತ್ತು ಹೆಚ್ ಅನ್ನೋದು ಎಲ್ಲಿರ್ಬೇಕು? ಮೀಟರ್ ನಲ್ಲಿ ಇರಬೇಕು. ಮತ್ತು ಪೊಟೆನ್ಷಿಯಲ್ ಎನರ್ಜಿ ನಾವೇನ್ ಮಾಡ್ತೀವಿ? ಜೌಲ್ಸ್ ನಿಂದ ಅಳಿತೀವಿ. ಇದ್ರ ಜೊತೆಗೆ ತುಂಬಾ ಮುಖ್ಯವಾಗಿ ಜಿ ಬೆಲೆ. ನಾನು ಇಲ್ಲಿ ಇದನ್ನ ಸ್ಮಾಲ್ ಜಿ ಅಂತ ಮಾಡ್ತೀನಿ. ಇದು ಕ್ಯಾಪಿಟಲ್ ಜಿ ಅಲ್ಲ, ಕ್ಯಾಪಿಟಲ್ ಜಿ ಬೇರೆ ಬೇರೆ ಇರುತ್ತೆ. ಇದು ಸ್ಮಾಲ್ ಜಿ ಆಗ್ಬೇಕು. ಸ್ಮಾಲ್ ಜಿ ಇಸ್ ಈಕ್ವಲ್ ಟು 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಲ್ವಾ? ಓಕೆ, ಬನ್ನಿ ಒಂದು ಲೆಕ್ಕವನ್ನ ತಗೊಳ್ಳೋಣ. ಒಂದು ವಸ್ತುವು 4 ಕಿಲೋಗ್ರಾಂ ತೂಕವಿದ್ದು 25 ಕಿಲೋಮೀಟರ್ ಪರ್ ಅವರ್ ವೇಗದಲ್ಲಿ ಚಲಿಸುತ್ತಿದ್ದರೆ ಅದರ ಚಲನ ಶಕ್ತಿ ಎಷ್ಟು? ಇಲ್ಲಿ 2 ಆಯಾಮಗಳನ್ನ ಪರಿಗಣಿಸಬೇಕಾಗಿದೆ. ಒಂದು 4 ಕೆಜಿ, ಇನ್ನೊಂದು 25 ಕಿಲೋಮೀಟರ್ ಪರ್ ಅವರ್. ಇವೆರಡೂ ಸಹ ಸ್ಟ್ಯಾಂಡರ್ಡ್ ಏಕಮಾನದಲ್ಲಿ ಇದೆ. ಅಂದ್ರೆ ಏನಾಯ್ತು? ಇಲ್ಲಿ ಮಾಸ್ ಎಷ್ಟಿದೆ? 4 ಕೆಜಿ. ಮತ್ತು ವಿ ಎಷ್ಟಿದೆ? 25 ಕಿಲೋಮೀಟರ್ ಪರ್ ಅವರ್. ಹಾಗಾದ್ರೆ ಇಲ್ಲಿ ಎಷ್ಟು ಜೌಲ್ಸ್ ಆಯ್ತು? ಕಿಲೋಮೀಟರ್ ಪರ್ ಅವರ್ ಎಷ್ಟು ಜೌಲ್ಸ್ ಎನರ್ಜಿ ಆಯ್ತು ನೋಡೋಣ. ಇದನ್ನ ನಾವು ಕಿಲೋಮೀಟರ್ ಪರ್ ಅವರ್ ಬದಲಾಗಿ ಮೀಟರ್ ಪರ್ ಸೆಕೆಂಡ್ ಅಂತ ಒಂದು ಸಣ್ಣ ಬದಲಾವಣೆ ಮಾಡ್ಕೊಳ್ಳೋಣ. ಇದನ್ನ ಮೀಟರ್ ಪರ್ ಸೆಕೆಂಡ್ ಅಂತ ಬದಲಾವಣೆ ಮಾಡ್ಕೊಳ್ಳಿ. ಆಗ ನಮ್ಗೆ ಇದೇನಾಯ್ತು? ಮೀಟರ್ ಪರ್ ಸೆಕೆಂಡ್ ಆಯ್ತು. ಈಗ ಕೆಇ ಸೂತ್ರ ಹಾಕೋಣ. ಕೆಇ ಇಸ್ ಈಕ್ವಲ್ ಟು ಎಷ್ಟಾಯ್ತು? ಹಾಫ್ ಎಂ ವಿ ಸ್ಕ್ವೇರ್ ಅಲ್ವಾ? ಅರ್ಧ ಇಂಟು ಎಂ ಅನ್ನೋದು 4 ಕೆಜಿ, ವಿ ಅನ್ನೋದು ಎಷ್ಟು? 25 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಇದನ್ನ ಹೋಲ್ ಸ್ಕ್ವೇರ್ ಮಾಡ್ಕೋಬೇಕು. ಇವಾಗ ಇದನ್ನ 1/2 ಇಂಟು 2 ಇಂಟು 4 ಇಂಟು 25 ಇಂಟು 25 625. ಆಗ ನಮ್ಗೆ ಸಿಕ್ಕೋದು ಎಷ್ಟು? 1250 ಜೌಲ್. ಇಲ್ಲಿ ಉತ್ತರದಲ್ಲಿ 1250 ಜೌಲ್ ಇದೆಯಾ? 1250 ಕಿಲೋ ಜೌಲ್ ಇದೆ. ನಮ್ಮ ಉತ್ತರ ಕಿಲೋ ಜೌಲ್ ಅಲ್ಲ. 12500 ಅಲ್ಲ. 1.25 ಜೌಲ್, 1.25 ಕಿಲೋ ಜೌಲ್ ಅಂತ ಉತ್ತರ ಇದೆ. ಕಿಲೋ ಜೌಲ್ ಅಂದ್ರೆ ಏನರ್ಥ? 1000ದಿಂದ ಭಾಗಿಸಿದಾಗ ಬರುವಂತದ್ದು. 1250 ಡಿವೈಡೆಡ್ ಬೈ 1000. ಈಗ ಇದು ಕಿಲೋ ಜೌಲ್ ಆಯ್ತು. ಆಗ 1000 ಅಂದ್ರೆ 1 0 1 ಪಾಯಿಂಟ್ ಇಲ್ಲಿ, ಇನ್ನೊಂದು 0 1 ಪಾಯಿಂಟ್ ಇಲ್ಲಿ, ಇನ್ನೊಂದು 0 ಇನ್ನೊಂದು ಪಾಯಿಂಟ್ ಇಲ್ಲಿ. ಅಂದ್ರೆ ಏನಾಯ್ತು? 1.25 ಕಿಲೋ ಜೌಲ್ಸ್ ಆಯ್ತು. ಹಾಗಾದ್ರೆ ಉತ್ತರ 1.25 ಕಿಲೋ ಜೌಲ್. ಫ್ರೆಂಡ್ಸ್, ಹೀಗೆ ಒಂದು ಪ್ರಶ್ನೆಯನ್ನ ಕೊಟ್ಟಾಗ ನಾವು ಅದರ ಪೂರ್ಣ ಉತ್ತರ ಈ ರೀತಿಯಾಗಿ ಮಾಡ್ಕೋಬೇಕಾಗತ್ತೆ. ಮತ್ತು ಜೌಲ್ಸು, ಕಿಲೋ ಜೌಲ್ಸು, ಮೆಗಾ ಅಥವಾ ಗಿಗಾ ಜೌಲ್ಸ್ ಕೊಟ್ಟಾಗ ಬೇಕಂತಲೇ ಈ ಲೆಕ್ಕದಲ್ಲಿ ಏನ್ ಮಾಡ್ತಾರೆ? ಕಿಲೋ ಜೌಲ್ಸ್ ನ ಕನ್ಫ್ಯೂಸ್ ಮಾಡಿಸೋದಿಕ್ಕೆ ಅಂತಾನೆ ಕೊಡುವಂತ ಸಂದರ್ಭಗಳು ಇರುತ್ತವೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ನಾವು ಕೆಲಸ ಮಾಡಬೇಕಾಗುತ್ತೆ. ಬನ್ನಿ ಇನ್ನೊಂದು ಪ್ರಶ್ನೆ ತಗೊಳ್ಳೋಣ.
ಇವುಗಳಲ್ಲಿ ಸರಿಯಾದ ಹೇಳಿಕೆಯನ್ನು ನಾವು ಗುರುತಿಸಬೇಕಾಗಿದೆ. ಕೆಇ ಇಸ್ ಈಕ್ವಲ್ ಟು ಅರ್ಧ ಎಂ ವಿ ಸ್ಕ್ವೇರ್, ಪಿಇ ಇಸ್ ಈಕ್ವಲ್ ಟು 2GH ಮತ್ತು ಪಿಇ ಇಸ್ ಈಕ್ವಲ್ ಟು MGH. ಇವೆಲ್ಲವೂ ಸ್ಟ್ಯಾಂಡರ್ಡ್ ನೋಟೇಶನ್ಸ್ ಆಗಿರೋದ್ರಿಂದ ಕೆಲವೊಮ್ಮೆ ಇದಕ್ಕೆ ಪ್ರತ್ಯೇಕವಾಗಿ ವಿವರಣೆಗಳನ್ನ ಕೊಡ್ತಾರೆ, ಕೆಲವೊಮ್ಮೆ ಕೊಡೋದಿಲ್ಲ. ಕೊಟ್ಟಷ್ಟು ನಮ್ಗೆ ಅನುಕೂಲವೇ ಸರಿ. ಹಾಗಾದ್ರೆ ಇದರಲ್ಲಿ ಸರಿಯಾದ ಉತ್ತರ ಯಾವುದು? ಒಮ್ಮೆ ಜ್ಞಾಪಿಸ್ಕೊಳ್ಳಿ ಫ್ರೆಂಡ್ಸ್. ಕೆಇ ಇಸ್ ಈಕ್ವಲ್ ಟು ಅರ್ಧ ಎಂ ವಿ ಸ್ಕ್ವೇರ್, ಇದೇನಿದು? ಚಲನ ಶಕ್ತಿಯ ರೂಪ. ಇದು ನಮಗೆ ಸರಿಯಾಗಿ ಗೊತ್ತಿದೆ. ಪಿಇ ಇಸ್ ಈಕ್ವಲ್ ಟು MGH, ನಾವು ಈಗ ತಾನೇ ಕಲ್ತ್ಕೊಂಡು ಬಂದಿರುವಂತದ್ದು. ಅಂದಮೇಲೆ ಸರಿಯಾದಿರೋದು ಯಾವ್ಯಾವುದು? 1 ಮತ್ತು 3. 1 ಮತ್ತು 3 ಮಾತ್ರ ಸರಿ ಇರೋದು, ಎರಡನೇದು ತಪ್ಪಿದೆ. ಹಾಗಾಗಿ ನಮ್ಮ ಉತ್ತರ 1 ಮತ್ತು 3 ಇರೋ ಅಂತ ಚಾಯ್ಸ್ ಬಿ ಅಲ್ವಾ? ಓಕೆ, ಬನ್ನಿ ಇನ್ನೊಂದು ಪ್ರಶ್ನೆಯನ್ನ ತಗೊಳ್ಳೋಣ. 10 ಮೀಟರ್ ನೇರವಾದ ಎತ್ತರದಲ್ಲಿ 200 ಕಿಲೋಗ್ರಾಂ ದ್ರವ್ಯರಾಶಿಯನ್ನು ನೀರನ್ನು ಶೇಖರಿಸಿಟ್ಟಾಗ ಅದು ಪಡೆಯುವ ಪ್ರಚ್ಛನ್ನ ಶಕ್ತಿ. ಇಲ್ಲಿ ಪ್ರಶ್ನೆ ಏನಿದೆ? 10 ಮೀಟರ್ ನೇರವಾದ ಎತ್ತರದಲ್ಲಿ ಉತ್ತರಗಳೇನೇನಿದೆ? ಈ ಉತ್ತರಗಳಿವೆ. ಇದಕ್ಕೆ ಉತ್ತರ ಏನು? 19,600 ಜೌಲ್. ಹೇಗ್ ಬಂತಿದು 19,600 ಜೌಲ್? ಬನ್ನಿ ಇದರ ಒಂದು ಸಣ್ಣ ಲೆಕ್ಕ ಮಾಡಿ ನಾವು ಉತ್ತರವನ್ನ ಕಂಡುಕೊಳ್ಳೋಣ. ಏನೇನೆಲ್ಲ ಇದೆ ಪ್ರಶ್ನೆಯಲ್ಲಿ ನೋಡೋಣ. ಎಂ ಬೆಲೆ ಕೊಟ್ಟಿದ್ದಾರೆ, ಮಾಸ್ ಎಷ್ಟು? 200 kg. ಹಾಗೆ ಎತ್ತರ ಕೊಟ್ಟಿದ್ದಾರೆ ಎಷ್ಟು? 10 ಮೀಟರ್. ಜೊತೆಗೆ ಜಿ ಬೆಲೆಯನ್ನು ಕೊಟ್ಟಿದ್ದಾರೆ 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಇದಿಷ್ಟು ಕೊಟ್ಟ ಮೇಲೆ ನಮ್ಮ ಕೆಲಸ ಏನು? ಪ್ರಚ್ಛನ್ನ ಶಕ್ತಿ ಎಷ್ಟು ಅಂತ ಕಂಡುಹಿಡಿಯುವುದು. ಪ್ರಚ್ಛನ್ನ ಶಕ್ತಿ ಅಂದ್ರೆ ಪೊಟೆನ್ಶಿಯಲ್ ಎನರ್ಜಿ ಪಿಇ ಇಸ್ ಈಕ್ವಲ್ ಟು ಎಂ ಜಿ ಮತ್ತು ಹೆಚ್ ಗಳ ಗುಣಲಬ್ಧ. ಎಂ ಅಂದ್ರೆ ಏನು? 200 ಇಂಟು ಜಿ 9.8 ಇಂಟು ಹೆಚ್ 10. ಇಲ್ಲಿ ಏನೇನ್ ಬಂತು? 800 ಇಂಟು 10, ಇದನ್ನ 2000 ಮಾಡ್ತೀನಿ, ಇಂಟು 9.8. ಈಗ 9.8 ಇಂಟು 2 ನನಗೆ ಗೊತ್ತು 19.6 ಮತ್ತು ಅದನ್ನ 3 ಸೊನ್ನೆಗಳಿಂದ ಒಂದ ನಂತರ ಬಂದ 1000ದಿಂದ ಗುಣಿಸ್ತೀನಿ. ಈಗ 19.6ನ 1000ದಿಂದ ಗುಣಿಸೋದು ಹೇಗೆ? ಇದು ಕೆಲವ್ರಿಗೆ ಗೊತ್ತಿರುತ್ತೆ, ಕೆಲವ್ರಿಗೆ ಅನುಮಾನ ಬಂದಿರುತ್ತೆ. ಏನ್ ಮಾಡ್ಬೇಕು ನೋಡೋಣ. 10ರಿಂದ ಗುಣಿಸಿದ್ರೆ 1 0 ಬಂದ್ರೆ 0.6 ನಂತರ ಬರುತ್ತೆ, ಇನ್ನೊಂದು 0 ಇಲ್ಲಿ ಬರುತ್ತೆ, ಇನ್ನೊಂದು 0 ಇಲ್ಲಿ ಬರುತ್ತೆ. ಇದು 19,600 ಜೌಲ್. ಇಲ್ಲಿ ಬೇರೆ ಬೇರೆ ಆಪ್ಷನ್ಸ್ ಕೊಡಬಹುದಾಗಿತ್ತು. ಏನ್ ಕೊಡಬಹುದಾಗಿತ್ತು? 19.6 ಕಿಲೋ ಜೌಲ್ ಅಂತಾನು ಒಂದು ಉತ್ತರ ಕೊಡಬಹುದಾಗಿತ್ತು. ಕನ್ಫ್ಯೂಷನ್ ಮಾಡೋದಕ್ಕೆ 19,600 ಕಿಲೋ ಜೌಲ್ ಅನ್ನೋದು ಒಂದು ಕನ್ಫ್ಯೂಷನ್ ಮಾಡಕ್ಕೆ ಅಂತಾನೆ ಕೊಟ್ಟಿರುವಂತದ್ದು. 19,600 ಅನ್ನೋದು ಕಿಲೋ ಜೌಲ್ ಅನ್ನೋದು ಕನ್ಫ್ಯೂಷನ್ ಮಾಡಕ್ಕೆ ಅಂತಾನೆ ಕೊಟ್ಟಿರೋದು. ಹಾಗೆ 250 ಕಿಲೋ ಜೌಲ್, 5 ಕಿಲೋ ಜೌಲ್ ಇವೆಲ್ಲವೂ ಕನ್ಫ್ಯೂಷನ್ ಮಾಡಕ್ಕೆ ಅಂತಾನೆ ಕೊಟ್ಟಿರೋದು. ಹಾಗಾಗಿ ಫ್ರೆಂಡ್ಸ್, ಮೊದಲು ನಾವು ಪೂರ್ಣವಾಗಿ ಲೆಕ್ಕವನ್ನ ಮಾಡಿಬಿಡೋಣ. ನಂತರ ನಮ್ಮ ಉತ್ತರವನ್ನ ಚಾಯ್ಸ್ ಜೊತೆಗೆ ಮ್ಯಾಚ್ ಮಾಡೋಣ. ನಮ್ಮ ಉತ್ತರವನ್ನ ಚಾಯ್ಸ್ ಜೊತೆಗೆ ಮ್ಯಾಚ್ ಮಾಡಿದಾಗ ಅಲ್ಲಿ ಯಾವುದೇ ತರಹದ ತಪ್ಪುಗಳು ಆಗುವಂತ ಸಂಭವನೀಯತೆ ಕಡಿಮೆ ಇರುತ್ತೆ. ಬನ್ನಿ ಮುಂದುವರಿಯೋಣ. ಇನ್ನೊಂದು ಪ್ರಶ್ನೆ ಇದೆ. 50 ಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ ಚಲಿಸುತ್ತಿರುವ ಒಂದು ಚೆಂಡಿನ ಚಲನ ಶಕ್ತಿಯು 75 ಜೌಲ್ಸ್. ಆದರೆ ಚೆಂಡಿನ ದ್ರವ್ಯರಾಶಿ ಎಷ್ಟು? ಇದು ಒಂದು ಸ್ವಲ್ಪ ವಿಚಿತ್ರವಾದ ಪ್ರಶ್ನೆ. ಕಾರಣ, ಈ ಪ್ರಶ್ನೆ ನೇರವಾಗಿ ಇಲ್ಲ. ನೇರವಾಗಿಲ್ಲ ಅಂದ್ರೆ ಏನರ್ಥ? ಇಲ್ಲಿ ಕೊಟ್ಟಿರುವಂತ ಬೆಲೆಗಳನ್ನ ನಾವು ಆದೇಶ ಮಾಡಿದಾಗ ನಮ್ಗೆ ಅರ್ಥ ಆಗತ್ತೆ. ಚೆಂಡಿನ ದ್ರವ್ಯರಾಶಿ ಎಷ್ಟು ಅನ್ನೋದೇ ಪ್ರಶ್ನೆ ಅಲ್ವಾ? ದ್ರವ್ಯರಾಶಿ ಅಂದ್ರೆ ಎಂ. ವೇಗ ಕೊಟ್ಟಿದ್ದಾರೆ, ಚಲನ ಶಕ್ತಿಯ ಬೆಲೆ ಕೊಟ್ಬಿಟ್ಟಿದ್ದಾರೆ. ವೇಗ ಅಂದ್ರೆ ವಿ. ವಿ ಬೆಲೆ ಎಷ್ಟು? 50 ಮೀಟರ್ ಪರ್ ಸೆಕೆಂಡ್. ಹಾಗೆ ಕೆಇ ಕೈನೆಟಿಕ್ ಎನರ್ಜಿ ಎಷ್ಟು? 75 ಜೌಲ್.
ನಮಗ್ ಕೊಟ್ಟಿರೋ ಸೂತ್ರ ಅಥವಾ ನಮಗ್ ಗೊತ್ತಿರೋ ಸೂತ್ರ KE is equal to ಅರ್ಧ mv². ನಾನು ಯಾಕೆ ಈ ಪ್ರಶ್ನೆ ನೇರವಾಗಿಲ್ಲ ಅಂತಂದ್ರೆ ಎಂ ಮತ್ತು ವಿಗಳು ನಮಗೆ ನೇರವಾಗಿ ಗೊತ್ತಿದ್ರೆ ಇಲ್ಲ ಆದೇಶ ಮಾಡಿ, ಈ ಭಾಗದಲ್ಲಿ ಆದೇಶ ಮಾಡಿ KE ಕಂಡುಹಿಡಿದು ಬಿಡ್ತಾ ಇದ್ವಿ. ಆದ್ರೆ KE ಕೊಟ್ಟಿದ್ದಾರೆ, ಎಂ ನ ಕೇಳ್ತಾ ಇದ್ದಾರೆ ಅಂದಮೇಲೆ ಸ್ವಲ್ಪ ಇದು ವಿಶೇಷ. ನಾವಿಲ್ಲಿ ಏನ್ ಮಾಡೋಣ, ಇದನ್ನ ಓರೆ ಗುಣಾಕಾರ ಮಾಡೋಣ. ಓರೆ ಗುಣಾಕಾರ ಮಾಡಕ್ಕೂ ಮುಂಚೆ ಏನ್ ಮಾಡ್ಬೇಕು, ಬಲಭಾಗದಲ್ಲಿ ಒಂದು ಭಿನ್ನರಾಶಿ ಇದೆ ಅಂದ್ರೆ ಎಡಭಾಗದಲ್ಲೂ ಒಂದು ಭಿನ್ನರಾಶಿ ಇದೆ ಅಂತ ಪರಿಗಣಿಸುವಂತೆ ಛೇದವನ್ನ 1 ಅಂತ ಮಾಡ್ಕೋಬೇಕು. ಆಗ ಇವೆರಡನ್ನ ನಾವು ಓರೆ ಗುಣಾಕಾರ ಮಾಡೋಣ. ಓರೆ ಗುಣಾಕಾರ ಅಂದ್ರೆ ಈ ರೀತಿಯಾಗಿ 2 × KE 2 × KE is equal to 1 × mv² ಅಥವಾ 2 × KE ಅಂದ್ರೆ ಎಷ್ಟು 75 is equal to 1 × m ಅಂದ್ರೆ ಎಷ್ಟು, m ಅನ್ನೋದು ಕಂಡುಹಿಡಿಬೇಕಾಗಿರುವಂತದ್ದು, v ಅನ್ನೋದು ಎಷ್ಟು 50² ಅಲ್ವಾ. ಇದೆಷ್ಟಾಯ್ತು 150 is equal to m × 50 × 50 ಅಂತ ಬರೆಯೋಣ. ಅನೇಕ ಮಿತ್ರರು ಏನ್ ಮಾಡ್ತಾರೆ, 50 × 50 ಅನ್ನೋದು 2500 ಅಂತ ಬರೆದು ಕೆಲವೊಮ್ಮೆ ಆತರ ಸ್ಕ್ವೇರ್ ಮಾಡುವಾಗಲೂ ತಪ್ಪುಗಳಾಗುವಂತ ಸಂದರ್ಭ ಇರುತ್ತೆ. ಹಾಗಾಗಿ ಅದನ್ನ ಸುಲಭ ರೂಪದಲ್ಲೇ ಇಡುವಂತ ಪ್ರಯತ್ನ ಮಾಡಿ. ಇಲ್ಲೇನಾಯ್ತು, ಇವಾಗ ಎಂ ಬೆಲೆ ನಮಗ್ ಬೇಕು. ಎಂ is equal to ಎಂ ಬೆಲೆ ಬೇಕು ಅಂದ್ರೆ 150 ರಿಂದ 2 ಭಾಗಿಸ್ಕೋಬೇಕು. ಆಗ ಎಂ is equal to 150 ಡಿವೈಡೆಡ್ ಬೈ 50 × 50. ಆಗ 10 10 ಅಂದ್ರೆ 1 0 1 0 ಹೋಯ್ತು. 5 1 5 3 ನಮ್ಗೆ ಎಷ್ಟು ಬಂತು 3/50. ಇದೇನಿದು ಕೆಜಿ ನಲ್ಲಿ ಇರುವಂತದ್ದು, ಸ್ಟ್ಯಾಂಡರ್ಡ್ ಆಗಿರುವಂತದ್ದು ಕೆಜಿ. ಈಗ ಭಿನ್ನರಾಶಿ ಈ ತರ ಬಂದ್ಮೇಲೆ ನಾವೇನ್ ಮಾಡೋಣ, ಇಲ್ಲಿ ಉತ್ತರ ಏನ್ ಮಾಡಿದ್ದಾರೆ ಗ್ರಾಮ್ ನಲ್ಲೂ ಕೊಟ್ಟಿದ್ದಾರೆ, ಆದ್ರೆ 200 kg ಅಂತೂ ಬರಲಿಲ್ಲ. ಹಾಗಾಗಿ 3 × kg ಅನ್ನ ನಾನು ಏನ್ ಮಾಡ್ತೀನಿ 1000 ಗ್ರಾಮ್ ಅಂತ ಪರಿಗಣಿಸಿ ಬರೀತೀನಿ, ಡಿವೈಡೆಡ್ ಬೈ 50. ಆಗ ಇಲ್ಲಿಂದ 1 0 ಇಲ್ಲಿಂದ 1 0 ಹೋಯ್ತು. 5 1 ಇದೆಷ್ಟು 5 20 20 23 60 60 ಗ್ರಾಮ್. ಹೀಗಾಗಿ ನಮ್ಮ ಉತ್ತರ 60 ಗ್ರಾಮ್ ಫ್ರೆಂಡ್ಸ್. ಹಾಗಾಗಿ ಸ್ವಲ್ಪ ಎಚ್ಚರಿಕೆ ವಹಿಸಿ, ಕೆಜಿಗಳಲ್ಲಿ ಕೊಟ್ಟಿದ್ದಾರೋ ಗ್ರಾಮ್ ಅಲ್ಲಿ ಕೊಟ್ಟಿದ್ದಾರೋ, ಕೆಜಿ ಆದ್ರೂ ಕೊಟ್ಟಿರ್ಲಿ ಗ್ರಾಮ್ ಆದ್ರೂ ಕೊಟ್ಟಿರ್ಲಿ, ಆದ್ರೆ ಲೆಕ್ಕ ಮಾಡುವ ವಿಧಾನ ಮಾತ್ರ ಒಂದೇ ಆಗಿರುತ್ತೆ. ಇಲ್ಲಿ ಯಾವುದೇ ರೀತಿಯ ಶಕ್ತಿ ಆಗಿರ್ಲಿ ಅದು ಸಂರಕ್ಷಿಸಲ್ಪಡಲೇಬೇಕು ಅನ್ನೋದು ಶಕ್ತಿ ಸಂರಕ್ಷಣಾ ತತ್ವ. ಅಂದ್ರೆ ಶಕ್ತಿಯನ್ನ ಹೊಸದಾಗಿ ಸೃಷ್ಟಿ ಮಾಡಕ್ಕೂ ಸಾಧ್ಯ ಇಲ್ಲ, ನಾಶ ಮಾಡಕ್ಕೂ ಸಾಧ್ಯ ಇಲ್ಲ. ಒಂದು ವ್ಯವಸ್ಥೆಯಲ್ಲಿ ಒಟ್ಟು ಶಕ್ತಿ ಯಾವಾಗಲೂ ಸಂರಕ್ಷಿಸಲ್ಪಡುತ್ತದೆ, ಅಥವಾ the law of conservation states, energy conservation states that energy can neither be created nor be destroyed. It can only be converted from one form to another. One energy ಇಂದ ಇನ್ನೊಂದು ಫಾರ್ಮ್ ಗೆ ನಾವು ಕನ್ವರ್ಟ್ ಮಾಡಬಹುದು. ಅಂದ್ರೆ ಒಂದು ಶಕ್ತಿಯ ರೂಪದಿಂದ ಇನ್ನೊಂದು ಶಕ್ತಿಯ ರೂಪಕ್ಕೆ ನಾವು ಪರಿವರ್ತನೆ ಮಾಡಬಹುದೇ ಹೊರತು ಯಾವುದೇ ಕಾರಣಕ್ಕೂ ಹೊಸ ಸೃಷ್ಟಿ, ಶಕ್ತಿಯ ಸೃಷ್ಟಿ ಸಾಧ್ಯ ಇಲ್ಲ, ಮತ್ತು ಯಾವುದೇ ವ್ಯವಸ್ಥೆಯಲ್ಲಿನ ಶಕ್ತಿಯ ನಾಶವೂ ಸಾಧ್ಯ ಇಲ್ಲ. ಹಾಗಾದ್ರೆ ಶಕ್ತಿ ಸಂರಕ್ಷಣಾ ತತ್ವವನ್ನು ಅರ್ಥ ಮಾಡ್ಕೊಳ್ಳೋದು ಹೇಗೆ? ಇಲ್ಲಿ ಒಂದು ಕ್ಯಾನನ್ ಇಂದ ಒಂದು ಬಾಲ್ ಅಥವಾ ಒಂದು ಬುಲೆಟ್ ಫೈರ್ ಆಗಿದೆ. ಈ ಬುಲೆಟ್ ಫೈರ್ ಆದಾಗ ಏನೇನೆಲ್ಲ ಆಗುತ್ತೆ, ಅದಕ್ಕೆ ಒಂದು ಮಾಸ್ ಇರುತ್ತೆ, ದ್ರವ್ಯರಾಶಿ ಇರುತ್ತೆ, ಅದಕ್ಕೆ ವೆಲಾಸಿಟಿ ಇರುತ್ತೆ, ಮತ್ತು ಮೇಲ್ಗಡೆ ಹೋದಾಗ ಅದರ ಹೈಟ್ ಹೆಚ್ಚಾಗ್ತಾ ಇರುತ್ತೆ ಮತ್ತು ಕಡಿಮೆ ಆಗ್ತಾ ಇರುತ್ತೆ. ನಮಗೆ ಈಗಾಗಲೇ ಗೊತ್ತಿರೋ ಹಾಗೆ ವಸ್ತು ಚಲನೆಯಿಂದ ಪಡೆಯುವಂಥದ್ದು ಚಲನ ಶಕ್ತಿ ಮತ್ತು ಎತ್ತರದಿಂದ ಪಡೆಯುವಂಥದ್ದು ಪ್ರಚ್ಛನ್ನ ಶಕ್ತಿ. ಹಾಗಾದ್ರೆ ಪ್ರಚ್ಛನ್ನ ಶಕ್ತಿ ಇರುತ್ತಾ ಚಲನ ಶಕ್ತಿ ಇರುತ್ತಾ ಅನ್ನೋ ಪ್ರಶ್ನೆಗೆ ಉತ್ತರ ಇಲ್ಲಿದೆ. ಇಲ್ಲಿ ಒಂದು ಕ್ಯಾನನ್ ಇಂದ ಬಾಲ್ ಫೈರ್ ಆದಾಗ ಇಲ್ಲಿ ಗಮನಿಸಿ, ಇದರ ಕೈನೆಟಿಕ್ ಎನರ್ಜಿ, ಪೊಟೆನ್ಶಿಯಲ್ ಎನರ್ಜಿಯನ್ನ ನೀವು ಗಮನಿಸಿದ್ದಾದ್ರೆ ನಿಮ್ಗೆ ಅರ್ಥ ಆಗತ್ತೆ. ಕೈನೆಟಿಕ್ ಎನರ್ಜಿ ಕಡಿಮೆ ಆಗ್ತಾ ಇದೆ,
ಪೊಟೆನ್ಷಿಯಲ್ ಎನರ್ಜಿ ಜಾಸ್ತಿ ಆಗ್ತಾ ಇದೆ. ಪೊಟೆನ್ಷಿಯಲ್ ಎನರ್ಜಿ ಜಾಸ್ತಿ ಆಗ್ತಾ ಇದ್ರೆ ಕೈನೆಟಿಕ್ ಎನರ್ಜಿ ಕಡಿಮೆ ಆಗ್ತಾ ಇರುತ್ತೆ. ಒಟ್ನಲ್ಲಿ ಗ್ರೀನ್ ಅಲ್ಲಿರುವಂತ ಈ ಟೋಟಲ್ ಎನರ್ಜಿ ಏನಿದೆ, ಟೋಟಲ್ ಮೆಕ್ಯಾನಿಕಲ್ ಎನರ್ಜಿ ಏನಿದೆ, ಇದು ಸ್ಥಿರವಾಗೇ ಇರುತ್ತೆ. ಪೊಟೆನ್ಷಿಯಲ್ ಎನರ್ಜಿ ಪ್ರಚನ್ನ ಶಕ್ತಿ ಜಾಸ್ತಿ ಆದ್ರೆ ಚಲನ ಶಕ್ತಿ ಕಡಿಮೆ ಆಗುತ್ತೆ. ಚಲನ ಶಕ್ತಿ ಜಾಸ್ತಿ ಆದ್ರೆ ಪ್ರಚನ್ನ ಶಕ್ತಿ ಕಡಿಮೆ ಆಗಿ ಒಟ್ಟಲ್ಲಿ ಟೋಟಲ್ ಎನರ್ಜಿನ ಅದು ಏನ್ ಮಾಡುತ್ತೆ, ಸಂರಕ್ಷಣೆ ಮಾಡ್ತಾ ಇದೆ. ಇದು ಈ ಒಂದು ಫಾರ್ಮ್ ನ ಐಡಿಯಾ. ಹಾಗಾದ್ರೆ ಶಕ್ತಿ ಒಂದರಿಂದ ಇನ್ನೊಂದಕ್ಕೆ ಪರಿವರ್ತನೆ ಆಗತ್ತೆ ಅನ್ನೋದನ್ನ ನಾವು ನೋಡಿದೀವಿ. ಅದು ಹೇಗ್ ಪರಿವರ್ತನೆ ಆಗತ್ತೆ ಅನ್ನೋದಕ್ಕೆ ನಾವಿಲ್ಲಿ ಅನೇಕ ವಿಚಾರಗಳನ್ನ ಪರಿಗಣಿಸಬಹುದು. ಒಂದು ಕೈನೆಟಿಕ್ ಎನರ್ಜಿ, ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ ಮತ್ತು ಎಲಾಸ್ಟಿಕ್ ಪೊಟೆನ್ಷಿಯಲ್ ಎನರ್ಜಿಗಳು ಇಲ್ಲಿ ಮೂರು ವಿಶೇಷವಾಗಿ ಇರುವಂತದ್ದು. ಇಲ್ಲಿ ಗಮನಿಸಿದ್ದಾದ್ರೆ ವರ್ಕ್ ಡನ್ ಬೈ kinetic energy, work done by moving a mass to change the position. ನೀವು ಜಾಗವನ್ನ ಬದಲಾಯಿಸಿದ್ರೆ ಪೊಟೆನ್ಷಿಯಲ್ ಎನರ್ಜಿ ಆಯ್ತು. ಜಾಗ ಬದಲಾಯಿಸೋದು ಬಿಟ್ಟು ಮಾಸ್ ಅಥವಾ ನೀವು ದ್ರವ್ಯರಾಶಿ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ರೆ ಅದು ಕೈನೆಟಿಕ್ ಎನರ್ಜಿ ಆಯ್ತು. ಅಥವಾ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ ವರ್ಕ್ ಡನ್ ಬೈ ಮೆಟೀರಿಯಲ್ ಟು ಚೇಂಜ್ ದ ಪೊಸಿಷನ್. ಜಾಗ ಬದಲಾಯಿಸಿದ್ರೆ ಅಲ್ಲಿ ಎಲಾಸ್ಟಿಕ್ ಪೊಟೆನ್ಷಿಯಲ್ ಎನರ್ಜಿ ಆಯ್ತು. ಹಾಗೆ ಸ್ಟ್ರೆಚ್ ಮಾಡಿದ್ದಾದ್ರೆ ಅದೇನಾಯ್ತು, ಎಲಾಸ್ಟಿಕ್ ಪೊಟೆನ್ಷಿಯಲ್ ಎನರ್ಜಿ ಆಯ್ತು. ಹಾಗೆ ಮಾಸ್ ನ ಡಿಸ್ಪ್ಲೇಸ್ ಮಾಡಿದ್ದಾದ್ರೆ ಎಲಾಸ್ಟಿಕ್ ಪೊಟೆನ್ಷಿಯಲ್ ಎನರ್ಜಿ ಕೈನೆಟಿಕ್ ಆಗತ್ತೆ. ಕೈನೆಟಿಕ್ ಎನರ್ಜಿಯಿಂದ ಎಲಾಸ್ಟಿಕ್ ಪೊಟೆನ್ಷಿಯಲ್ ಎನರ್ಜಿ ಅಂದ್ರೆ ಒಂದರಿಂದ ಇನ್ನೊಂದಕ್ಕೆ ನಾವು ಸುಲಭವಾಗಿ ಒಂದು ಎನರ್ಜಿಯನ್ನ ಟ್ರಾನ್ಸ್ಫರ್ ಮಾಡಬಹುದು ಮತ್ತು ಟ್ರಾನ್ಸ್ಫಾರ್ಮ್ ಸಹ ಮಾಡಬಹುದು ಅನ್ನೋದು ಇಲ್ಲಿನ ಒಂದು ವಿಶೇಷತೆ ಆಗಿತ್ತು. ಹಾಗೆಯೇ ಇನ್ನೂ ಒಂದಷ್ಟು ವಿಚಾರಗಳನ್ನ ನಾವು ಇಲ್ಲಿ ಗಮನಿಸಬಹುದು. ಎಷ್ಟೋ ವೇಳೆ ನಾವು ನಮ್ಮ ಮನೆಗಳಲ್ಲಿ ಬಳಸುವಂತ, ನಾವು ನಮ್ಮ ಮನೆಗಳಲ್ಲಿ ಮತ್ತು ಅನೇಕ ಕಡೆ ಕಚೇರಿಗಳಲ್ಲಾಗಿರಬಹುದು ಅಥವಾ ಬೇರೆ ಬೇರೆ ಸಂದರ್ಭಗಳಲ್ಲಿ ಅನೇಕ ವಿಧವಾದ ಇನ್ಸ್ಟ್ರೂಮೆಂಟ್ಸ್ ಅಥವಾ ಸಾಧನಗಳನ್ನ ಬಳಸ್ತಾ ಬರ್ತೀವಿ. ಈ ಸಾಧನಗಳಲ್ಲಿ ಅಡಕವಾಗಿರುವಂತಹ ಶಕ್ತಿಯ ಬದಲಾವಣೆ ಏನು ಅನ್ನೋದನ್ನ ನಾವು ಇಲ್ಲೊಂದಷ್ಟು ಲಿಸ್ಟ್ ಮಾಡಿದ್ದೀನಿ. ಇವೆಲ್ಲವೂ ಸಹ ಏನಾಗಿದೆ, ಇಂಗ್ಲಿಷ್ ನಲ್ಲಿದೆ. ಇಂಗ್ಲಿಷ್ ನಲ್ಲಿ ಹೇಳ್ತಾ ಹೋಗ್ತೀನಿ, ಹಾಗೆ ಅದರ ಕನ್ನಡದ ವಿವರಣೆಯನ್ನು ಕೊಡ್ತಾ ಹೋಗ್ತೀನಿ. ಯಾಕೆ ನಾವು ಇಂಗ್ಲಿಷ್ಗೆ ಇಷ್ಟೊಂದು ಒತ್ತು ಕೊಡಬೇಕು ಅಂತಂದ್ರೆ, ಅನೇಕ ವೇಳೆ ನಮಗೆ ಕನ್ನಡದಲ್ಲಿ ಪರ್ಯಾಯ ಪದಗಳು ಎಲ್ಲಕ್ಕೂ ಸಿಗಲ್ಲ. ಅಂತ ಸಂದರ್ಭದಲ್ಲಿ ಎಕ್ಸಾಮಿನೇಷನ್ ಕ್ವಶನ್ ಪೇಪರ್ ನಲ್ಲಿ ಸೆಟ್ಟರ್ಸ್ ಸಹ ಅವ್ರು ಏನ್ ಮಾಡಿರ್ತಾರೆ, ನಿಮಗೆ ಕನ್ನಡದಲ್ಲಿ ಏನಾದ್ರೂ ಗೊಂದಲ ಇದೆ ಅಂತ ಅನ್ಸಿದ್ರೆ ಇಂಗ್ಲಿಷ್ ನಲ್ಲಿರೋದನ್ನೇ ಫೈನಲ್ ಆಗಿ ತಗೋಬೇಕು ಅನ್ನೋ ಒಂದು ಕಾಷನ್ ವರ್ಡ್ ಸಹ ಹಾಕ್ಬಿಟ್ಟಿರ್ತಾರೆ ಅಲ್ವಾ. ಹಾಗಾಗಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಥರ್ಮೋ ಎಲೆಕ್ಟ್ರಿಕ್ ಹೀಟ್. ಥರ್ಮೋ ಎಲೆಕ್ಟ್ರಿಕ್ ಏನ್ ಮಾಡುತ್ತೆ, ಹೀಟ್ ಇಂದ ಅಂದ್ರೆ ಉಷ್ಣ ಶಕ್ತಿಯಿಂದ ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತನೆ ಮಾಡುತ್ತೆ. ಜಿಯೋಥರ್ಮಲ್ ಅಂದ್ರೆ ಭೂಶಾಖ ಶಕ್ತಿ ಅಂತ, ಶಾಖದಿಂದ ಏನಾಗ್ತದೆ, ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತನೆ ಮಾಡ್ತಾ ಇದೆ. ಹೀಟ್ ಇಂಜಿನ್ ಅಥವಾ ಸ್ಟೀಮ್ ಇಂಜಿನ್ ಗಳೇನ್ ಮಾಡತ್ವೆ, ಉಷ್ಣದಿಂದ ಯಾಂತ್ರಿಕ ಶಕ್ತಿ ಅಥವಾ ಸ್ಟೀಮ್ ಇಂಜಿನ್, ರೈಲು ಇವೆ ಈ ಆಧಾರದ ಮೇಲೆ ಕೆಲಸ ಮಾಡುವಂಥದ್ದು. ಓಷಿಯನ್ ಥರ್ಮಲ್ ಪವರ್ ಅಂದ್ರೆ ಸಮುದ್ರದ ಆಳದ ಒಳಗಡೆ ಇರುವಂತ ಉಷ್ಣ ಶಕ್ತಿಯನ್ನ ನಾವೇನ್ ಮಾಡಿದೀವಿ, ಎಲೆಕ್ಟ್ರಿಕಲ್ ಎನರ್ಜಿ ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತನೆ ಮಾಡಿದೀವಿ. ಎನರ್ಜಿ ಬಗ್ಗೆ ಹೇಳುವಾಗ ನಾನು ಹೇಳ್ದೆ ನಿಮಗೆ, ಈ ಎನರ್ಜಿ ಅನ್ನೋದು, ಅದರಲ್ಲೂ ಎಲೆಕ್ಟ್ರಿಕಲ್ ಎನರ್ಜಿ ಅನ್ನೋದು ಅತ್ಯಂತ ಮೂಲಭೂತ ಮತ್ತು ತುಂಬಾ ಕನ್ವೀನಿಯಂಟ್ ಆಗಿರುವಂತ ಎನರ್ಜಿ ಸಿಸ್ಟಮ್. ಯಾಕೆ ಅಂದ್ರೆ ನಾವು ಎಲ್ಲಾ ಎನರ್ಜಿಯನ್ನು ಎಲೆಕ್ಟ್ರಿಕಲ್ ಎನರ್ಜಿ ಆಗಿ ಪರಿವರ್ತನೆ ಮಾಡೋದನ್ನು ಕಲ್ತು ಬಿಟ್ಟಿದ್ದೀವಿ ಮತ್ತು ಅದರ ಅನುಭವನೂ ನಾವು ಪಡ್ಕೊಂಡ್ಬಿಟ್ಟಿದ್ದೀವಿ. ವಿ ಆರ್ ಲೀಡಿಂಗ್ ಎ ಲಕ್ಸುರಿಯಸ್ ಲೈಫ್ by converting everything as and as possible, everything into electrical energy. ಇದಕ್ಕೆ ಬೇಕಾದಷ್ಟು ಉದಾಹರಣೆಗಳನ್ನ ನೀವು ಸಹ ಸುತ್ತಮುತ್ತ ಗಮನಿಸಬಹುದು. ಹಾಗೇನೆ ಹೈಡ್ರೋ ಎಲೆಕ್ಟ್ರಿಕ್ ಡ್ಯಾಮ್, ನಾನು ಈಗಾಗಲೇ ಇದ್ರ ಬಗ್ಗೆ ಚರ್ಚೆ ಮಾಡಿದೆ, ಒಂದಷ್ಟು ವಿಚಾರಗಳನ್ನು ಸಹ ಹೇಳಿದೆ. ಸೋಷಿಯಲ್ ಸ್ಟಡೀಸ್ ಅಲ್ಲಿ ನಾವು ಇದ್ರ ಬಗ್ಗೆ ಹೆಚ್ಚು 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 ಮಾತಾಡ್ತೀವಿ ಅಲ್ವಾ. ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿನ ಎಲೆಕ್ಟ್ರಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಮಾಡ್ತೀವಿ. ಹಾಗೆ ಎಲೆಕ್ಟ್ರಿಕಲ್ ಜನರೇಟರ್ ಅಥವಾ ಇದಕ್ಕೆ ಇನ್ನೂ ಒಂದು ಪದ ಇದೆ, ಡೈನಮೋ ಅಂತ. ಈ ಡೈನಮೋ ಏನ್ ಮಾಡುತ್ತೆ, ಕೈನೆಟಿಕ್ ಎನರ್ಜಿನ ಮೆಕ್ಯಾನಿಕಲ್ ವರ್ಕ್ ಆಗಿ ಪರಿವರ್ತನೆ ಮಾಡುತ್ತೆ. ಮೇಲಿಂದ
ದೊಡ್ಡ ದೊಡ್ಡ ಫಾಲ್ಸ್ ಇಂದ ಬಿದ್ದಂತ ನೀರು ಎಲೆಕ್ಟ್ರಿಕಲ್ ಜನರೇಟರ್ ಬರುತ್ತೆ. ಅಲ್ಲಿನ ಕೈನೆಟಿಕ್ ಎನರ್ಜಿ ಏನಾಯ್ತು, ಮೆಕ್ಯಾನಿಕಲ್ ಎನರ್ಜಿ ಆಗಿ ಪರಿವರ್ತನೆ ಆಗಿ ಆ ಮೆಕ್ಯಾನಿಕಲ್ ಎನರ್ಜಿ ಇಂದ ಹೈಡ್ರೋ ಎಲೆಕ್ಟ್ರಿಸಿಟಿ ನಾವು ಏನ್ ಮಾಡ್ತೀವಿ, ಪ್ರೊಡ್ಯೂಸ್ ಮಾಡ್ತೀವಿ. ಹಾಗೆ ಇನ್ನೊಂದಷ್ಟು ವಿಚಾರಗಳು. ಫ್ಯೂಯಲ್ ಸೆಲ್ಸ್ ಇವೇನ್ ಮಾಡುತ್ತೆ, ಎಲೆಕ್ಟ್ರಿಕಲ್ ಎನರ್ಜಿ ಎಲ್ಲಿಂದ, ಕೆಮಿಕಲ್ ಎನರ್ಜಿ ಅಂದ್ರೆ ರಾಸಾಯನಿಕ ಶಕ್ತಿಯಿಂದ ವಿದ್ಯುತ್ ಶಕ್ತಿಯನ್ನ ಪರಿವರ್ತನೆ ಮಾಡುತ್ತೆ. ಬ್ಯಾಟ್ರಿಗಳು ಸಹ ಕೆಮಿಕಲ್ ಎನರ್ಜಿ ಇಂದ ಎಲೆಕ್ಟ್ರಿಕಲ್ ಎನರ್ಜಿ ಮಾಡುವಂಥದ್ದು. ಸ್ವಲ್ಪ ದಿವಸಗಳಾದ್ಮೇಲೆ ಗಡಿಯಾರ ಕೆಲಸ ಮಾಡಲ್ಲ ಅಥವಾ ನಿಮ್ಮ ವಾಚ್ ಕೆಲಸ ಮಾಡಲ್ಲ ಅಂತಂದ್ರೆ ಅಲ್ಲಿ ಏನಾಗಿರುತ್ತೆ, ಬ್ಯಾಟ್ರಿ ಎಕ್ಸಾಸ್ಟ್ ಆಗಿರುತ್ತೆ. ಅಂದ್ರೆ ಅಲ್ಲಿ ಆಗಿರುವಂತ ಪೊಟೆನ್ಶಿಯಲ್ ಡಿಫರೆನ್ಸ್ ಬದಲಾಗಿರುತ್ತೆ. ಹಾಗಾಗಿ ನೀವು ಹೊಸ ಬ್ಯಾಟ್ರಿ ತರಬೇಕು ಅಥವಾ ಹಳೆ ಬ್ಯಾಟ್ರಿನ ಏನ್ ಮಾಡ್ಬೇಕು, ರಿಚಾರ್ಜ್ ಮಾಡಬೇಕು. ಫೈರ್ ಕೆಮಿಕಲ್ ಎನರ್ಜಿ ಎಲೆಕ್ಟ್ರಿಕಲ್ ಅಥವಾ ಹೀಟ್ ಎನರ್ಜಿ ಆಗಿ ಪರಿವರ್ತನೆ ಆಗುತ್ತೆ. ಎಲೆಕ್ಟ್ರಿಕಲ್ ಲ್ಯಾಂಪ್ ಎಲೆಕ್ಟ್ರಿಕಲ್ ಎನರ್ಜಿ ಟು ಹೀಟ್ ಅಂಡ್ ಲೈಟ್. ಮೈಕ್ರೋಫೋನ್ it converts sound to electrical energy. Wave power it converts mechanical energy into electrical energy. ಹಾಗೆ windmills they convert wind energy into electrical energy. ಹಾಗೆ ಮತ್ತೊಂದಷ್ಟು ಪೀಸೋ ಎಲೆಕ್ಟ್ರಿಕ್ಸ್, ಇದು ಅತ್ಯಂತ ಕ್ಲಿಷ್ಟಕರವಾದಂತ ಒಂದು ವಿಚಾರ. ಇಲ್ಲಿ ಏನಾಗಿದೆ, ಇದು ನಮ್ಮ ಹೈಯರ್ ಲೆವೆಲ್ ಫಿಸಿಕ್ಸ್ ಅಲ್ಲಿ ಅರ್ಥ ಮಾಡ್ಕೊಳ್ಳುವಂಥದ್ದು. ಸ್ಟ್ರೈನ್ ನ ಎಲೆಕ್ಟ್ರಿಕಲ್ ಎನರ್ಜಿ ಆಗಿ ಪರಿವರ್ತನೆ ಮಾಡುವಂಥದ್ದು. ಪೀಸೋ ಎಲೆಕ್ಟ್ರಿಕ್ ಎಫೆಕ್ಟ್ ಅಂತಾನೆ ಒಂದಿದೆ. ಅನೇಕ ಗಡಿಯಾರಗಳು ಈ ತತ್ವದ ಮೇಲೆ ಕೆಲಸ ಮಾಡುತ್ತೆ. ಫ್ರಿಕ್ಷನ್ ಘರ್ಷಣೆ ಬಗ್ಗೆ ನಾವು ಈಗಾಗಲೇ ಚರ್ಚೆ ಮಾಡಿದ್ವಿ. ಅತ್ಯಂತ ಚಳಿ ಆದಾಗ ನಾವೇನ್ ಮಾಡ್ತೀವಿ, ಎರಡೂ ಕೈಗಳನ್ನ ಉಜ್ಜುಗೋತೀವಿ. ಅಲ್ಲಿ ಕೈನೆಟಿಕ್ ಎನರ್ಜಿ ಏನಾಯ್ತು, ಹೀಟ್ ಆಗಿ ಪ್ರಕಟ ಆಯ್ತು. ಹಾಗೆ ಎಲೆಕ್ಟ್ರಿಕಲ್ ಹೀಟರ್ ಎಲೆಕ್ಟ್ರಿಕಲ್ ಎನರ್ಜಿನ ಹೀಟ್ ಎನರ್ಜಿ ಆಗಿ ಪರಿವರ್ತನೆ ಮಾಡುತ್ತೆ. ಮತ್ತು ಎಲ್ಲಕ್ಕೂ ತುಂಬಾ ಇಂಪಾರ್ಟೆಂಟ್ ಆಗಿರುವಂತ ಆಹಾರದ ವಿಚಾರ, ಊಟದ ವಿಚಾರ ಅಂತಂದ್ರೆ ಫೋಟೋಸಿಂಥಸಿಸ್. ಫೋಟೋಸಿಂಥಸಿಸ್ ಏನ್ ಮಾಡ್ತು, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಎನರ್ಜಿ ರೇಡಿಯೇಷನ್ ಅಥವಾ ಬೆಳಕು. ಫೋಟೋ ಅಂದ್ರೆ ಬೆಳಕು ಅನ್ನೋದು ಕೆಮಿಕಲ್ ಎನರ್ಜಿ ಆಗಿ ಪರಿವರ್ತನೆ ಆಯಿತು. ಈ ಕೆಮಿಕಲ್ ಎನರ್ಜಿ ಏನಾಗಿ ಸ್ಟೋರ್ ಆಗಿರುತ್ತೆ, ಅಡಿನೈನ್ ಟ್ರೈಫಾಸ್ಫೇಟ್ ಅಥವಾ ATP ಆಗಿ ಸ್ಟೋರ್ ಆಗಿರುತ್ತೆ. ATP ಹೈಡ್ರಾಲಿಸಿಸ್ ಏನಾಗುತ್ತೆ, chemical energy in adenosine triphosphate is converted into mechanical energy. ಈಗಾಗಲೇ ನಾವು ಚರ್ಚೆ ಮಾಡ್ದಂಗೆ ನಮ್ ಕೈಲಿ ಏನು ತುಂಬಾ ನಿತ್ರಣ ಆಗ್ಬಿಟ್ಟಿದೆ, ನಮ್ ಕೈಲಿ ಏನು ಮಾಡಕ್ ಆಗ್ತಾ ಇಲ್ಲ ಅಂದಾಗ ನಾವೇನ್ ಮಾಡ್ತೀವಿ, ತಕ್ಷಣ ಒಂದಷ್ಟು ಆಹಾರವನ್ನ ಸ್ವೀಕಾರ ಮಾಡಿ ಆ ಆಹಾರ ಯಾವುದು ATP ಆಗುತ್ತೆ. ATP ಇಂದ ಮೆಕ್ಯಾನಿಕಲ್ ಎನರ್ಜಿ ಆಗಿ ಸ್ನಾಯುಗೆ ಶಕ್ತಿ ಬರುತ್ತೆ. ನಾವು ನಡಿಬಹುದು ಅಥವಾ ನಮ್ಮ ಕೈಕಾಲುಗಳನ್ನ ಆಡಿಸ್ಬೋದು, ಕತ್ತನ್ನ ಆಡಿಸ್ಬೋದು, ಅಥವಾ ನಾವು ಹೊರಳಬಹುದು ಎಡದಿಂದ ಬಲಕ್ಕೆ ಅಥವಾ ಬಲದಿಂದ ಎಡಕ್ಕೆ. ಇದು ನಮ್ಮ ಮೆಕ್ಯಾನಿಕಲ್ ಎನರ್ಜಿ. ಫ್ರೆಂಡ್ಸ್, ಇದಿಷ್ಟು ಒಂದು ಸಣ್ಣ ಲಿಸ್ಟ್. ದಿಸ್ ಇಸ್ ನಾಟ್ ಅನ್ ಎಕ್ಸಾಸ್ಟಿವ್ ಲಿಸ್ಟ್. ನಾವು ಸ್ವಲ್ಪ ಹುಡುಕ್ತಾ ಹೋದ ಹಾಗೇನೆ ನಮ್ಗೆ ಅನೇಕ ಲಿಸ್ಟ್ಗಳು ಈ ತರ ಸಿಗ್ತಾ ಹೋಗುತ್ತೆ. ಇದನ್ನ ನಾವು ಸ್ಟೋರ್ ಮಾಡಿ ಇಟ್ಕೋಬೇಕು. ಕಾರಣ ಯಾವುದೇ ತರಹದ ಪ್ರಶ್ನೆ ಇದರಿಂದ ತೆಗಿಬಹುದು. ಒಂದು ಲೆಕ್ಕವನ್ನು ತಗೊಳ್ಳೋಣ. ಒಂದು ಕಾಯದ ವೇಗವು 2ರಷ್ಟಾದಾಗ ಅದರ ಚಲನ ಶಕ್ತಿ ಏನಾಗುತ್ತೆ? 8ರಷ್ಟಾಗುತ್ತೆ, 4ರಷ್ಟಾಗುತ್ತೆ, 2ರಷ್ಟಾಗುತ್ತೆ ಅಥವಾ ಬದಲಾಗುವುದಿಲ್ಲ? ಈ ಪ್ರಶ್ನೆಗೆ ನೀವೇ ಉತ್ತರವನ್ನ ಕಂಡುಕೋತೀರಾ? ಒಂದು ಕಾಯದ ವೇಗ ಏನಾಗ್ತದೆ? 2ರಷ್ಟಾಗ್ತದೆ. ಅಂದ್ರೆ ಇಲ್ಲಿ ನಾವೇನ್ ಮಾಡೋಣ, KE is equal to half mv² ಅಂತ ತಗೊಳ್ಳೋಣ. ಈಗ v ಏನಾಯ್ತು, ಎರಡನೇ ಸಾರಿ v' ಅನ್ನೋದು 2v ಆಯ್ತು ಅಂತ ಅನ್ಕೊಳ್ಳೋಣ. ಅಂದ್ರೆ 2ರಷ್ಟಾಗಿದೆ. ಆಗ ಬದಲಾದ ಕೈನೆಟಿಕ್ ಎನರ್ಜಿ ಏನಾಗತ್ತೆ, ಕೈನೆಟಿಕ್ ಎನರ್ಜಿ ಡ್ಯಾಶ್ ಇಸ್ ಈಕ್ವಲ್ ಟು m ಇಂಟು 2v² ಆಯ್ತು ಅಲ್ವಾ? ಅರ್ಧ ಇಂಟು m ಇಂಟು 4v² ಆಯ್ತು. ಆಗ ಇಲ್ಲಿ 2 1 2 2 ಏನಾಯ್ತು, 2mv² ಅಥವಾ ಇಲ್ಲಿ mv² ಇದ್ದಿದ್ದು ಅರ್ಧ mv² ಇದ್ದಿದ್ದು ಇಲ್ಲೇನಾಯ್ತು, ಇದು 2mv² ಆಯ್ತು. ಹಾಗಾಗಿ
ಇದು 4 ಇಂಟು ಅರ್ಧ mv² ಅಥವಾ 4 ke ಅಲ್ವಾ? ಒಂದು ಕಾಯದ ವೇಗ ಡಬಲ್ ಆದ್ರೆ ಅದರ ಚಲನ ಶಕ್ತಿ ಏನಾಗುತ್ತೆ? 4ರಷ್ಟಾಗುತ್ತೆ. ಇದು ನಮ್ಮ ಇವತ್ತಿನ ಒಂದು ಪ್ರಶ್ನೆಯ ಉತ್ತರ. ಬನ್ನಿ ಫ್ರೆಂಡ್ಸ್, ಇವತ್ತು ನಾವು ಏನೇನೆಲ್ಲ ಚರ್ಚೆ ಮಾಡಿದ್ವಿ ಅಂತ ನೋಡ್ಕೊಂಡು ಬಂದ್ಬಿಡೋಣ. ಮೊದಲನೇದಾಗಿ ಶಕ್ತಿಯ ವಿವಿಧ ವಿಧಗಳು ಮತ್ತು ಯಾಂತ್ರಿಕ ಶಕ್ತಿ, ಅದರಲ್ಲಿ ಪ್ರಚ್ಛನ್ನ ಶಕ್ತಿ, ಚಲನ ಶಕ್ತಿ, ಶಕ್ತಿ ಸಂರಕ್ಷಣಾ ತತ್ವ. ಹಾಗಾದ್ರೆ ನಮ್ಮ ಮುಂದಿನ ಹೆಜ್ಜೆ ಏನು? ಕೆಪ್ಲರ್ನ ನಿಯಮಗಳ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ ಮುಂದಿನ ತರಗತಿ ಅಥವಾ ಮುಂದಿನ ಸೆಷನ್ ನಲ್ಲಿ. ಸರಳ ಯಂತ್ರಗಳು, ಸಿಂಪಲ್ ಮೆಷಿನ್ಸ್, ಫಿಸಿಕ್ಸ್ ನಲ್ಲಿ ಸಿಂಪಲ್ ಮೆಷಿನ್ಸ್ ಯಾವ್ಯಾವ್ದಿದೆ ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ವೃತ್ತಿಯ ಚಲನೆ ಬಗ್ಗೆ ಚರ್ಚೆ ಮಾಡೋಣ ಮತ್ತು ಒಂದಷ್ಟು ಪ್ರಶ್ನೋತ್ತರಗಳನ್ನ ತಗೊಳ್ಳೋಣ. ಯಾವ್ಯಾವ್ದು ಎಷ್ಟೆಷ್ಟು ಸಾಧ್ಯ ಆಗುತ್ತೆ ಅವೆಲ್ಲವನ್ನು ಪರಿಗಣಿಸುವಂತ ಸಾಧ್ಯತೆಯನ್ನ ನಾವು ಮಾಡೋಣ. ಇದುವರೆಗೂ ನಾವು ಸಾಕಷ್ಟು ವಿಚಾರಗಳನ್ನ ನಿಮ್ ಜೊತೆ ಚರ್ಚೆ ಮಾಡಿದ್ವಿ. ಹಾಗಾಗಿ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಮತ್ತು ಹ್ಯಾವ್ ಎ ಗುಡ್ ಡೇ.